ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಏಪ್ರಿಲ್ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷದ ಪಂಚಮಿ ತಿಥಿ ಮೂಲಾ ನಕ್ಷತ್ರ ಪರಿಗಯೋಗ ತೈತುಲ ಕರಣ. ಇವತ್ತಿನ ಪಂಚಾಂಗ ಫಲ ಕಂಟಕ ಮುಹೂರ್ತ ಹಾಗೂ ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ವಿಶೇಷವಾಗಿ ಬೆಳಿಗ್ಗೆ 8 ಗಂಟೆ 35 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 24 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 12 ಗಂಟೆ 44 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 23 ನಿಮಿಷದವರೆಗೂ ಇರತಕ್ಕಂಥ ಈ ಒಂದು ಸಮಯ ಕಂಟಕ ಹಾಗೂ ಬಾಧಕ. ಮನಸ್ಸುಗಳನ್ನು ಹೊಡಿತಕ್ಕಂಥದ್ದು ನಡೀತಿದೆ ಮಕ್ಕಳೇ. ಎಲ್ಲೆಲ್ಲೂ ಈ ಕೋಮು ಗಲಭೆ ದಂಗೆ ಇನ್ನೊಂದು ನೋಡಿ, ಒಂದರ ಮೇಲೊಂದು. ಈ ಕುಜಾರಾಹು ಮೂಲ ತ್ರಿಕೋಣಕ್ಕೆ ಬಂದಾಗ ಮನುಷ್ಯ ಎಲ್ಲೇ ಮೀರ್ತಾನೆ. ಕೇಂದ್ರ ಹಾಗೂ ಮೂಲಕ್ಕೆ ಬಂದಾಗ ಹೆವಿಲ್ ಡೆಸ್ಟ್ರಾಯ್. ಏನೇನೋ ಕಾಯ್ದೆಗಳ ಹೆಸರಿನಲ್ಲಿ ಏನೋ ಮಾಡ್ತಿದ್ದಾರೆ. ಇದರಿಂದ ಯಾರಿಗೂ ಉಪಯೋಗ, ಯಾರಿಗಾಗ್ತಿದೆ, ಯಾವುದು ಸತ್ಯ ಯಾವುದು ಸುಳ್ಳು ನೋಡಿ. ಒಂದು ಮಾತು ಹೇಳ್ತಾರೆ, ಕೊಟ್ಟ ಮಾತಿಗೆ ನಿಲ್ಲುವ ಯುಗ ತ್ರೇತಾಯುಗ. ಕೊಟ್ಟ ಮಾತಿಗೆ ಅಲ್ಲಿ ನಿಂತರು. ದಶರಥನು ಕೊಟ್ಟ ಮಾತು, ಕೈ ಮಾತು, ರಾಮಚಂದ್ರ ಪ್ರಭುವಿನ ಮಾತು, ಸೋದರಿಗೆ ರಾವಣಾಸುರ ಕೊಟ್ಟ ಮಾತು, ಮಾರೀಚ ರಾವಣಾಸುರನಿಗೆ ಕೊಟ್ಟ ಮಾತು, ಕುಂಭಕರ್ಣ ರಾವಣಾಸುರನಿಗೆ ಕೊಟ್ಟ ಮಾತು, ರಾಮಚಂದ್ರ ಪ್ರಭು ಸುಗ್ರೀವನಿಗೆ ಕೊಟ್ಟ ಮಾತು, ಹನುಮ ರಾಮಚಂದ್ರ ಪ್ರಭುವಿಗೆ ಕೊಟ್ಟ ಮಾತು, ಸುಗ್ರೀವರಿಗೆ ಕೊಟ್ಟ ಮಾತು. ನೀವು ಹುಡುಕ್ತಾ ಹೋಗಿ ರಾಮಾಯಣವನ್ನ. ಇಡೀ ರಾಮಾಯಣದಲ್ಲಿ ಕೊಟ್ಟ ಮಾತಿಗೆ ನಿಂತ್ಕೊತಿದ್ರು. ಅದು ತ್ರೇತಾಯುಗ. ಅಲ್ಲಿ ಹೃದಯ, ಅಲ್ಲೊಂದು ಕಾಗದ ಪತ್ರಗಳು, ಸಿಗ್ನೇಚರ್ಗಳು, ಡಾಕ್ಯುಮೆಂಟುಗಳು, ಅಗ್ರಿಮೆಂಟುಗಳು ಇರಲಿಲ್ಲ. ಏನಕ್ಕೆ ನಾವು ವೇದಗಳು, ಆ ಒಂದು ಪುರಾಣಗಳನ್ನು ಆಗಾಗ ನೆನೆಸ್ಕೋತೇವೆ ಅಂದರೆ ಯಾವ ರೀತಿ ನಮ್ಮ ಹಿರಿಯರು ಬದುಕುತ್ತಿದ್ದರು ಅನ್ನತಕ್ಕಂಥದ್ದು. ಕೊಟ್ಟ ಮಾತಿಗೆ ನಾನಿದ್ದೇನೆ, ಓವರ್. ಸಾಯೋವರೆಗೂ, ಸಾವಿನ ನಂತರವೂ. ಅದಕ್ಕೆ ರಾಮಚಂದ್ರ ಪ್ರಭುವಿನ ಹೆಸರು, ಅದಕ್ಕೆ ಆ ಒಂದು ಸೂರ್ಯವಂಶದ ಹೆಸರು. ನಾವು ಇರುವವರೆಗೂ, ನಮ್ಮ ನಂತರವೂ ಮಾತು. ಯಾರೋ ಲಕ್ಷಕ್ಕೊಬ್ಬರಪ್ಪ ಕೊಟ್ಟು ಮಾತಿಗೆ ನಿಂತ್ಕೊಳ್ಳೋದು. ಏನಾದರೂ ಸರಿ, ಎಷ್ಟಾದರೂ ಸರಿ, ಎಲ್ಲಾದರೂ ಸರಿ, ಹೇಗಿದ್ದರೂ ಸರಿ, ಮಾತು ಕೊಟ್ಟಿದ್ದಾವೆ, ನಾನು ಇರ್ತೇನೆ, ದಟ್ಸ್ ಇಟ್. ಅದೆಷ್ಟೇ ಕಷ್ಟ ಬಂದರು ಕೋಟಿಗೊಬ್ಬರು. ಇವತ್ತು ಕಲಿಯುಗದಲ್ಲಿ ನಾವು ದುರ್ಬೀನ್ ಹಾಕೊಂಡು ಹುಡುಕಿದ್ರು ಕೊಟ್ಟು ಮಾತು ಅನ್ನೋ ಮಾತಿಲ್ಲ. ಅದು ನಮ್ಮ ರಾಮಚಂದ್ರ ಪ್ರಭುವಿನ ತ್ರೇತಾಯುಗ. ಮಾತು ಅಂದ್ರೆ ಮಾತಪ್ಪ. ಪಿತೃವಾಕ್ಯ ಪರಿಪಾಲಕ, ಮರ್ಯಾದಾ ಪುರುಷೋತ್ತಮ ನಮ್ಮ ರಾಮಚಂದ್ರ ಪ್ರಭು. ಅದೇ ದ್ವಾಪರ ಯುಗ ನೋಡಿ, ಅಣ್ಣ ತಮ್ಮಂದಿರ ಮಧ್ಯೆ ಆಸ್ತಿಗೋಸ್ಕರ ಜಗಳ ಮಾಡಿಕೊಂಡಂತ ಯುಗವೇ ದ್ವಾಪರ ಯುಗ. ಕಲಿಯ ಪ್ರವೇಶ ಆಗಿಬಿಟ್ಟಿದೆ ಆಲ್ರೆಡಿ. ಅಲ್ಲಿ ಕೂತು ತನಗೋಸ್ಕರ ರಾಜ್ಯಭಾರವನ್ನ ತ್ಯಾಗ ಮಾಡಿದಂಥವ ಪಾಂಡು ಮಹಾರಾಜ. ಧೃತರಾಷ್ಟ್ರನಿಗೆ ಆ ನೀಯತ್ತಿಲ್ಲ, ವಿದುರನ ಮೇಲೆ ನೀಯತ್ತಿಲ್ಲ, ದುರ್ಯೋಧನಾದಿಗಳಿಗೂ ನೀಯತ್ತಿಲ್ಲ. ಯಾರ ರಾಜ್ಯವನ್ನು ಅನುಭವಿಸ್ತಿದ್ದೇವೆ? ನಮ್ಮ ತಂದೆಗಿಲ್ಲ ಅಲ್ಲಿ. ನಿಜ ಹೇಳಬೇಕು ಅಂದ್ರೆ ಧರ್ಮ ಸಂಸ್ಥಾಪನೆಯ ಒಂದು ಲೆಕ್ಕ ಅಲ್ಲಿತ್ತು.
ಅಣ್ಣ ಇರ್ಬೇಕಾದ್ರೆ ನಾನೇಕೆ ಅದೆಲ್ಲ ನಾನು ಬೇಕಾದ್ರೆ ಸೇನಾಪತಿಯಾಗಿ ರಕ್ಷಿಸ್ತೇನೆ ಅಂತಾನೆ ಪಾಂಡು ಮಹಾರಾಜ. ನಿಜ ಹೇಳ್ಬೇಕು ಅಂದ್ರೆ ಧೃತರಾಷ್ಟ್ರನಿಗೆ ಆ ಕಾಲದಲ್ಲಿ ನಿಯಮಗಳಿತ್ತು. ದೈಹಿಕವಾಗಿ ವೈಕ್ಲಬ್ಧ ಇದ್ದರೆ, ತೊಂದರೆಗಳಿದ್ದರೆ ಅಂಥವನು ರಾಜ್ಯಭಾರ ಮಾಡೋ ಆಗಿಲ್ಲ. ರಕ್ಷಿಸ್ಬೇಕಾದ್ರೆ ರಾಜನಿಗೆ ಕಣ್ ಕಾಣಿಸ್ತಿಲ್ಲ, ಇನ್ನೇನ್ ನೋಡ್ತಾನೆ? ಜನಗಳ ನೋವು ಬಾಧೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತು ಬಿಟ್ಟಿದ್ದಾನೆ ಅವನು. ಅವನಿಗೇನು ನೋಡಲ್ಲ. ಅವನು ಎಷ್ಟು ಕಷ್ಟದಲ್ಲಿದ್ದಾನೆ, ನೋವಲ್ಲಿದ್ದಾನೆ, ಬಾಧೆಯಲ್ಲಿದ್ದಾನೆ, ಸಂಕಟದಲ್ಲಿದ್ದಾನೆ. ಅವ್ನು ನೋಡಿದ್ರೆ ಅಲ್ವಾ ಅದ್ರ ಮನ್ಸೊಳಗಡೆ ಹೋಗೋದು ಆ ನೋವು ಬಾಧೆ. ಎಲ್ಲಿದ್ದ ಧೃತರಾಷ್ಟ್ರ ಯೋಚನೆ ಮಾಡಿ ನೋಡಿ. ದುರ್ಯೋಧನಾದಿಗಳು ಧರ್ಮಬದ್ಧವಾಗಿ ಇರ್ಲಿ ಕಣೋ, ನನ್ನ ತಮ್ಮ ತಗೊಳ್ಳೋ, ಏನಿದೆಯೋ ಎತ್ಕೊಂಡು ಹೋಗೋದು, ನಮ್ಮಣ್ಣ, ನಮ್ಮ ಅಕ್ಕ, ನಮ್ಮ ತಂಗಿ. ನೋಡಿ, ಒಂದು ದೇವ್ರ ನ್ಯಾಯ ಅಂತ ಒಂದು ಮಾಡುವ ಹಿಂದೆ ಇತ್ತು, ಈಗಲೂ ಕೆಲವು ಕಡೆ ಇದೆ, ಈಗಲೂ ಇಟ್ಟುಕೊಂಡಿದ್ದಾರೆ ಅಂಥದ್ದೊಂದು ಧರ್ಮ. ಇದ್ದಾರಪ್ಪ, ಪುಣ್ಯಾತ್ಮರುಗಳಿದ್ದಾರಪ್ಪ. ಅಣ್ಣ ತಮ್ಮಂದರಿದ್ರೆ 4 ಎಕರೆ 3 ಎಕರೆ ಜಮೀನಿದೆ ಅಂತ ಇಟ್ಕೊಳ್ಳಿ. 1.5 ಎಕರೆ ತಾನೆ ಹಂಚಬೇಕು ಇಬ್ಬರಿದ್ರೆ. 1 ಎಕರೆ ಮೊದಲು ಕೊಟ್ಬಿಡೋರು ಅಣ್ಣನಿಗೆ. ಅದು ಅಣ್ಣನಿಗೆ ಸೇರಿತ್ತು. ತಂದೆ ಸ್ಥಾನ ಅದು. ತಂದೆಯ ನಂತರದ ಸ್ಥಾನ ಅವನು ಹಾಗೆ ಇರಬೇಕು, ನೋಡ್ಕೋಬೇಕು. ಅವನು ಮಕ್ಕಳಂತ ಪೋಷಿಸಬೇಕು. ತನ್ನ ಅಣ್ಣ ತಮ್ಮಂದ್ರನ್ನ, ತನ್ನ ತಮ್ಮಂದ್ರನ್ನ, ತಂಗಿನ, ಅಕ್ಕಂದ್ರನ್ನ, ಎಲ್ಲಾರನು. ಮಾತಿಲ್ಲ ಅಲ್ಲಿ. ಅದಕ್ಕೆ ಆ ಕಾಲದಲ್ಲಿ ಮೊದಲು 1 ಪಾಲು ಅಂತ ಅಣ್ಣನಿಗೆ ಕೊಟ್ಬಿಡೋರು. ಆಮೇಲೆ ಉಳಿದದ್ರಲ್ಲಿ ಸಮಪಾಲು. ತಮ್ಮನ ಮಕ್ಕಳು, ತಮ್ಮನ ಕುಟುಂಬ, ತಂಗಿಯ ಕುಟುಂಬ, ಅಕ್ಕನ ಕುಟುಂಬ, ಅವರ ಮಕ್ಕಳು, ತಾನು ಜೀವಂತ ಇರುವವರೆಗೂ ಅವನು ತಂದೆ ತರ ನಿಂತ್ಕೋಬೇಕಿತ್ತು. ನಮ್ಮ ಅಣ್ಣ ಇದ್ದಾನೆ ಕಣೋ, ನಮ್ಮ ಅಣ್ಣ ಇದ್ದಾನೆ ಕಣೋ ಅನ್ನತಕ್ಕಂಥದ್ದು. ಇದು ಸತ್ಯ ಮಕ್ಕಳೇ. ಇದು ನಮ್ಮ ಕುಟುಂಬದಲ್ಲಿ ನಡೆದಿದೆ, ನಾವು ನೋಡಿದ್ದೇವೆ. ಅದು ಹೋಯ್ತು ಈಗ. ಅದನ್ನೇ ನಮ್ಮ ತಾಯಿ ಹೇಳ್ಕೊಟ್ಟಿರೋದು. ಅಣ್ಣಪ್ಪ ನೀನು ಈ ಮನೆ ಯಜಮಾನಪ್ಪ ಅಷ್ಟೇ. ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನುವುದಕ್ಕಿಂತ ಅದು ನನ್ನ ತಮ್ಮ, ನನ್ನ ತಂಗಿ, ನನ್ನ ಅಕ್ಕ, ಇದನ್ನೇ ಹೇಳ್ಕೊಟ್ಟಿರೋದಬ್ಬ. ಏನೋ ಆ ಮಕ್ಕಳು ಅಷ್ಟೇ ನನ್ನ ಮೇಲೆ ಅಷ್ಟೇ ಪ್ರೀತಿ. ನಾ ಎಷ್ಟೊತ್ತು ಹೋದ್ರು ನನ್ನ ಅಕ್ಕ ಎದ್ದಿಂಗ್ ಕೂತ್ಕೊಂಡಿರ್ತಾರೆ. ಹಾಲಲ್ಲೇ ಮಲ್ಗೋದು ಅಕ್ಕ. ಸಟ್ಟಂತ ಎದ್ದೋಳ್ತಾರೆ. ನಾನಾ ತಿಂದಿಯೇನೋ? ತಿಂದೆಮ್ಮ, ತಿಂದೆ. ಮಲ್ಕೊಮ್ಮ, ಇರ್ಲಿ ಕಣೋ, ಯಾಕೋ ಸುಸ್ತಾಗಿದೆಯಾ, ಕುತ್ಕೊಳ್ಳೋ, ಏನಾದ್ರೂ ತೊಂದರೆ ಏನೋ? ಏನು ಇಲ್ಲ, ನಮ್ಮ ಬಗ್ಗೆ ಯೋಚನೆ ಮಾಡ್ಬಿಡೋ ನೀನು. ಯಾಕೋ ತಲೆನೋವು ಅಂತಿದ್ಯಂತೆ ಮತ್ತೆ? ಏನು ಇಲ್ಲ, ಅದೆಲ್ಲ ಬರುತ್ತೆ ದೇಹ ಅಂದಮೇಲೆ. ಅವೆಲ್ಲ ಏನು ಇಟ್ಕೋಬೇಡ, ಯಾವ್ಯಾವ ಕಾಲಕ್ಕೆ ಏನಾಗುತ್ತೋ. ಪುಣ್ಯಾತ್ಮ ನಾನು. ನನ್ನ ಅವ್ವ ಹೇಳ್ಕೊಟ್ಟಂತ ಸಂಸ್ಕಾರ, ನನ್ನ ಅಜ್ಜ ಹೇಳ್ಕೊಟ್ಟಂತ ಸಂಸ್ಕಾರ ಕೊಡ್ಬೇಕಪ್ಪ, ನಿಂತ್ಕೋಬೇಕಪ್ಪ. ಎಲ್ರಿಗೂ ಸಿಗೋಲ್ಲ ಅಂಥದ್ದೊಂದು ಸ್ಥಾನ, ಕೊಡುವ ಸ್ಥಾನ, ರಕ್ಷಿಸುವ ಸ್ಥಾನ ಇತ್ತು. ಆದ್ರೆ ದ್ವಾಪರಾಯುಗದಲ್ಲೇ ಅದು ಹೊರಟೋಯ್ತು. ದ್ವಾಪರಾಯುಗದಲ್ಲೇ ಆಸ್ತಿಗೋಸ್ಕರ ದಾಯಾದಿ ಕಲಹ ಆಗ್ಬಿಡ್ತು. ಹೌದು, ನೋಡಿದ್ರಲ್ಲ 18 ಅಕ್ಷೋಹಿಣಿ ಸೈನ್ಯ. ಯಾರಾದ್ರೂ ಉಳ್ಕೊಂಡ್ರ? ತುಂಬಾ ಜನಕ್ಕೆ ಗೊತ್ತಿಲ್ಲ ಮಕ್ಕಳೇ. ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ, ಉಪಸಂಹಾರ ಆಗೋಲ್ಲ ಅವನ ಕೈಯಲ್ಲಿ. ಕಟಗಡೆಯ ಆ ಒಂದು 18 ದಿನಗಳ ಯುದ್ಧದ ಸಂದರ್ಭದಲ್ಲಿ ಅವನಿಗೆ ಪಟ್ಟಾಭಿಷೇಕ ಕಟ್ತಾನೆ ದುರ್ಯೋಧನ. ಅಲ್ಲೊಂದು ನಡೆಯುತ್ತೆ. ಅಖಂಡ ಬ್ರಹ್ಮಚಾರಿ ಮಾಡುವ ಒಂದು ತಪ್ಪು, ಆಚಾರ್ಯ ಪುತ್ರ ಮಾಡುವ ಒಂದು ತಪ್ಪು ನೋಡಿ. ರುದ್ರಾಂಶದಲ್ಲಿ ಜನಿಸಿದಂತಹ 7 ಚಿರಂಜೀವಿಗಳಲ್ಲಿ ಒಬ್ಬ. ನೋಡಿ, ಚಿರಂಜೀವಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಹೇಳ್ತಾರೆ ಅವ್ರಿಗೆ ಸಾವಿಲ್ಲ ಅಂತ. ಹಾಗೇನಿಲ್ಲ. ಹುಟ್ಟಿದ ಪ್ರತಿಯೊಂದು ಜೀವಿಯು ಸಾಯಬೇಕು. ಅದಕ್ಕೊಂದು ಕಾಲಘಟ್ಟ ಇರುತ್ತೆ, ಅವರಾಗ ನಿರ್ಧಾರ ಮಾಡ್ಬೇಕಾದ್ರೆ. ಇನ್ನು ಸಾಕು ಅನ್ನುವವರೆಗೂ ಅಶ್ವತ್ಥಾಮನಿಗಂಥದ್ದೊಂದು ವರ, ರುದ್ರಾಂಶ ಸಂಭೂತ ಆತ. ರುದ್ರನೇ ಹುಟ್ಟಿದ ಅನ್ನತಕ್ಕಂಥದ್ದು ದ್ರೋಣಾಚಾರ್ಯರ ಹೊಟ್ಟೆಯಲ್ಲಿ ಆ ಅಂಶದಲ್ಲಿ ಅಂತ. ಅದು ಮಣಿಯನ್ನು ಇಟ್ಕೊಂಡು ಅವನು ಹುಟ್ಟುವಾಗಲೇ ಅವನಿಗೆ ಏನಕ್ಕೆ ಅಶ್ವತ್ಥಾಮ ಅಂತ ಹೆಸರಿಟ್ಟು ಗೊತ್ತಾ?
ಅವನು ಹುಟ್ಟುವಾಗಲೇ ಅಶ್ವದಂತೆ ಹೆಂಕಾರವನ್ನ, ಒಂದು ಕುದುರೆ ಯಾವ ತರ ಮಾಡುತ್ತೆ ನೋಡಿ ಅಶ್ವ, ಅದು ನಗೋದ್ ನೋಡಿ ಯಾವ ತರ ನಗುತ್ತೆ, ತರ ಸದ್ದು ಮಾಡುತ್ತೆ. ಅವನು ಆ ಥರನೇ ಸದ್ದು ಮಾಡ್ಕೊಂಡು ಹುಡ್ತಾನೆ. ಅವನ್ ನಕ್ರೆ ಅವನ ಹತ್ರ ಆ ಥರನೇ ಇರ್ತಿತ್ತು. ಏನೋ ಇದು ಅಂತ ಹೇಳ್ಬಿಟ್ಟು ಆ ಥರದ್ದೇ ಆಕಾರ ಅವನದ್ದು. ಎಲ್ಲ ಇತಿಹಾಸ ಕೆಲವೊಂದು ಪಿಕ್ಚರ್ಗಳು ಅದು ಇದು ಬಂದು ಏನೇನೋ ತಿರುಗಿಸಿಟ್ಟಿದ್ದಾರೆ. ಅವನಿಗೆ ಶಾಪ ತಟ್ಟಿದ್ ಏನಕ್ಕೆ ಗೊತ್ತಾ? ಅವನು ಬಿಟ್ಟ ಬ್ರಹ್ಮಾಸ್ತ್ರ ಏನಕ್ಕೆ ಉಪಸಂಹಾರ ಆಗಲಿಲ್ಲ ಗೊತ್ತಾ? ದುರ್ಯೋಧನ ಏನ್ ಹೇಳ್ತಾನೆ ಗೊತ್ತಾ? ಅವನ ವಂಶ ಅಳೆದು ಬಿಟ್ಟಿದೆ, ಈಗ ಯಾರೂ ಇಲ್ಲ. ನನ್ನ ಹೆಂಡತಿಯಿಂದ ಪಾಂಡವರ ಕುಲ ಇಲ್ದಿದ್ದಾಗ ಮಾಡಿಬಿಡು, ನೀನೇ ಪಟ್ಟಾಭಿಷೇಕಕ್ಕೆ ಕೂತ್ಕೋ, ನನ್ನ ಹೆಂಡತಿಯಿಂದ ಮಕ್ಕಳನ್ನು ಪಡೆದುಕೋ ಅಂತ ಹೇಳ್ತಾನೆ. ಇವನು ವೈದಿಕಸ್ತ ತಾನೆ, ವಿಪ್ರೋತ್ತಮ ತಾನೆ, ಏನ್ ದೊರೆ ಏನು ಮಾತಾಡ್ತಿದ್ಯ ಅಂತ ಮಾತಾಡ್ಬೇಕಿತ್ತು ತಾನೆ, ಹೌದಲ್ವಾ? ಮಾತಾಡಲಿಲ್ಲ, ಒಪ್ಪಿಕೊಳ್ಳುತ್ತಾನೆ. ನಾನು ಸಂಹಾರ ಮಾಡ್ತೀನಿ ಅಂತಾನೆ ವಿನ ಇದು ಬೇಡ ಅಂತ ಅವನು ಹೇಳಲ್ಲ. ಅಲ್ಲಿಗೆ ಭಂಗ ಆಗೋಯ್ತು. ಅಂದ್ರೆ ಅವನ ಮನಸ್ಸಲ್ಲಿ ಅಂಥದ್ದು ಒಂದಿತ್ತು. ಅಕಸ್ಮಾತ್ ಪಾಂಡವರು ಅವ್ರ ಮಕ್ಕಳು ಸತ್ತೋದ್ರೆ ತಾನು ಪಟ್ಟಾಭಿಷೇಕ ಕುಳಿತು ದುರ್ಯೋಧನನ ಹೆಂಡತಿಯರ ಜೊತೆ ಮಕ್ಕಳು ಮಾಡಿ ಆ ಮಕ್ಕಳನ್ನು ಪಟ್ಟಕ್ಕೇರಿಸು, ನಿನಗಿದೆ ಅರ್ಹತೆ, ನೀನು ವೈದಿಕ ವಿಪ್ರೋತ್ತಮರಲ್ಲೇ ಮಹಾವೈದಿಕ, ನೀನು ಕುತ್ಕೋ, ನನ್ನ ಪತ್ನಿಯ ಮುಖಾಂತರ ನಿನ್ನ ಮಕ್ಕಳನ್ನು ಪಡಿ ಅಂತ ಹೇಳ್ತಾನೆ. ನೋಡಿ ಎಲ್ಲಿಗೆ ಜಾರುತ್ತೆ ಮನುಷ್ಯನ ಒಂದು ವಿಕೃತಿ. ಅದಕ್ಕೆ ಅಶ್ವತ್ಥಾಮನಿಗೆ ಅಂಥದೊಂದು ಶಾಪ. ಕಲಿಯುಗಾಂತ್ಯದವರೆಗೂ ನರಳಬೇಕು, ಒದ್ದಾಡಬೇಕು. ಆ ಕೃಷ್ಣರ ಶಾಪ ದ್ರೌಪದಮ್ಮ ಉಳಿಸ್ಕೊಡುತ್ತೆ, ಇಲ್ಲ ಅಂದ್ರೆ ಅವತ್ತೇ ತರದಾಗ್ತಿದ್ದ ಅರ್ಜುನ. ಆಚಾರ್ಯ ಪುತ್ರ, ಅದು ಆಚಾರ್ಯ ಸಮಾನ, ಅಲ್ಲಾಗಬಾರ್ದು, ತಪ್ಪು ಅಂತ. ಇವೆಲ್ಲ ಇತಿಹಾಸದಲ್ಲಿ ಎಲ್ಲೋ ಮುಚ್ಚಿಟ್ಟು. ಅದರ ಅರ್ಥಗಳು ಏನು ಗೊತ್ತಾ ಮಕ್ಕಳು? ಅಂದ್ರೆ ಆಚಾರ್ಯ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ, ನಾನು ವೈದಿಕ ಆಗ್ಬಿಟ್ರೆ ಏನ್ ಬೇಕಾದ್ರೂ ತಪ್ಪು ಮಾಡ್ಬೋದಾ, ಯಾವ ರೀತಿ ಬೇಕಾದ್ರೂ, ನನಗೊಂದು ನ್ಯಾಯ ನಿಮಗೊಂದು ನ್ಯಾಯವಾ? ದೊರೆ ಹೇಳ್ತಿದ್ದಾನಲ್ವಾ, ನಿನಗೆ ಪಟ್ಟ ಕಟ್ತಿದ್ದೀನಿ ನೀನು ಹೋಗು ಅಂತ, ಆದ್ರೆ ಒಪ್ಕೊಬಿಡೋದಾ? ನಾನು ಮಾಡ್ತೀನಿ ಆ ಕೆಲಸ, ಆದ್ರೆ ಇದು ಮಾತ್ರ ಆಗಲ್ಲ ದೊರೆ ಅಂತ ಹೇಳ್ಬೇಕಿತ್ತು. ಅದಕ್ಕೆ ಬ್ರಹ್ಮಾಸ್ತ್ರ ಉಪಸಂಹಾರ ಆಗಲಿಲ್ಲ. ಅರ್ಜುನ ಉಪಸಂಹಾರ ಮಾಡ್ಕೋತಾನೆ, ಇದು ಲೆಕ್ಕ. ಅದಕ್ಕೆ ಹೇಳೋದು, ವಿದ್ಯೆ ಎಲ್ಲಿವರೆಗೂ ನಮ್ಮನ್ನ ತಡೆದಿಡಿಯುತ್ತೋ ಅಲ್ಲಿ ತಡೆದಿಡಿಯುತ್ತೆ, ಜಾರಿಸುತ್ತೆ. ಇನ್ನು ಕಲಿಯುಗ ಅಂತ ಹೇಳ್ತೀರಾ, ನೋಡಿ ಆಗ್ತಿರೋದು. ನಂಬಿದವರನ್ನು ಮೋಸ ಮಾಡುವುದೇ ಕಲಿಪುರುಷನ ಅಟ್ಟಹಾಸ. ಬರೀ ಮೋಸವೇ. ಕಲಿಯುಗ ಅಂದ್ರೇನೆ ಮೋಸ, ನಂಬಿಕೆ ಅನ್ನೋದಿಲ್ಲ, ಅಣ್ಣ ತಮ್ಮಂದರೆ ಇಲ್ಲ, ಶುದ್ಧ ಭಾವ, ಶುದ್ಧ ಚಿಂತನೆ, ಶುದ್ಧ ಆಲೋಚನೆ ಅನ್ನೋದಿಲ್ಲ. ತುಂಬಾ ಜಾಗರೂಕತೆ ಮಕ್ಕಳು. ಇಂಥದೊಂದು ಪ್ರಚೋದನೆಗಳು ವಿವೇಚನ ಮೀರಿ ನಿಮ್ಮನ್ನ ಎಳ್ಕೊಂಡು ಹೋಗುತ್ತೆ. ಈಗಲೂ ನೋಡಿ ತಮಿಳ್ನಾಡಲ್ಲಿ ಒಂದು ಗ್ರಾಮವೇ ನಮ್ಮ ಬೋರ್ಡ್ಗೆ ಸೇರಿದೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಗಲಾಟೆ ಶುರು ಆಗಿದೆ. ಗ್ರಾಮವೇ ನಮಗ್ ಸೇರಿದ್ದು, ಎಲ್ಲಿಗೋಗೋದು? ಇಷ್ಟು ವರ್ಷಗಳಿಂದ ಇರತಕ್ಕಂಥವರು ಏನೋ ಒಂದು ಅಲ್ಲೊಂದು ಬಿತ್ತನೆ ಜೀವನ ಅದು ಇದು ಅಂತ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವುದು ಸರಿಯಪ್ಪ? ಹಾಗಾದ್ರೆ ನನ್ನ ಧರ್ಮದಲ್ಲಿ ನಾನು ಏನು ಬೇಕಾದ್ರೂ ಕಬಳಿಸ್ಬೋದಾ? ಏನು ಬೇಕಾದ್ರೂ ಮಾಡಬಹುದಾ? ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ. ಅಲ್ಲಿ ನೋಡಿ ಪಶ್ಚಿಮ ಬಂಗಾಳ ಉರಿದು ಬೆಂಕಿ ಹಚ್ಕೊಂಡು ಉರಿತಿರ್ತಕ್ಕಂಥದ್ದು ಏನಾಗ್ತಿದೆ? ಯಾರಿಂದ ನಡೀತಿದೆ ಇದು? ನಾವು ಸಾಮಾನ್ಯ ಜನರು ಬಯಸ್ತಕ್ಕಂಥದ್ದಲ್ಲ, ನಮಗದು ಗೊತ್ತೂ ಇಲ್ಲ, ಆ ಕಾನೂನುಗಳೇ ಗೊತ್ತಿಲ್ಲ. ನಾವು ನಮ್ಮ ಪಾಡಿಗೆ ಅಚ್ಚುಕಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡು ಏನೋ ಇದ್ದೇವೆ. ರಾಮ ಕೃಷ್ಣ, ಅಲ್ಲ ರಾಮ, ಏನೋ ವಾಟ್ ಎವರ್, ನಿನ್ನಲ್ಲ ನಿನಗ್ ದೊಡ್ಡದು, ನನ್ನ ರಾಮ ನನಗ್ ದೊಡ್ಡದು ಅಂತ ನಮ್ಮ ಮನೆಯಲ್ಲಿ ನಮ್ಮ ಧರ್ಮ ಇದೆ. ಹೊರಗಡೆ ಬಂದ್ಮೇಲೆ ಧರ್ಮ ಬಿಟ್ಬಿಡ್ಬೇಕು ಮಕ್ಕಳೇ. ಎಲ್ಲರಿಗೂ ಸೇರಿದ್ದು ಸರ್ವಧರ್ಮ. ನಮ್ಮ ಧರ್ಮ ಅನ್ನೋದು ಮನೇಲಿರ್ಬೇಕು. ನಮ್ಮ ಧರ್ಮ ಅನ್ನೋದು ನಮ್ಮ ಮನೇಲಿ ಪೂಜೆ ಮಾಡ್ಕೊಳ್ಳೋಣ, ನಮ್ಮ ಮನೇಲಿ ಉರುಳ್ ಸೇವೆ ಮಾಡ್ಕೊಳ್ಳೋಣ, ನಮ್ಮ ಮನೆ ದೊಡ್ಡದಾಗಿ ಕಟ್ಸ್ಬಿಟ್ಟು ಉರುಳ್ ಸೇವೆ ಮಾಡ್ಕೊಳ್ಳೋಣ, ಮಾಮಂಗಳಾರತಿ ಮಾಡ್ಕೊಳ್ಳೋಣ, ಯಾಗ ಮಾಡ್ಕೊಳ್ಳೋಣ, ಇನ್ನೊಂದು ಮಾಡ್ಕೊಳ್ಳೋಣ, ಏನ್ ಬೇಕಾದ್ರೂ ಮಾಡ್ಕೊಳ್ಳೋಣ. ಆದರೆ ಹೊಸಲು ದಾಟ್ತಿದ್ದಾಗೆ, ಚಪ್ಪಲಿ ಮೆಟ್ಕೊಳ್ತಿದ್ದಾಗೆ ನಾವು 4 ಜನಗಳ ಜೊತೆಲಿದ್ದೇವೆ. ದಿಢೀರಂತ ಎಲ್ಲೋ ಕುತ್ಕೋಬಿಟ್ಟು ಮೆಟ್ರೋ ಟ್ರೈನಲ್ಲಿ ಹತ್ತು ಬಿಟ್ಟು ಓಂ ನಮಃ ಶಿವಾಯ ಅದು ಇದು ಅಂತ ನಾನು ಏನಾದ್ರು ಹೇಳಿದ್ರೆ ಇರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಗೊತ್ತಾ? ಅಭಾಸ ಆಗುತ್ತೆ ಗೊತ್ತಾ?
ಇವೆಲ್ಲ ನಡೀತಿದೆ, ಇವೆಲ್ಲ ಸಿಕ್ಕಾಬಟ್ಟೆ. ಇದೆಲ್ಲ ಬೇರೆ ಬೇರೆಯವರ ಪ್ರಚೋದನೆಗಳು, ಜಾತಿ ಪ್ರಚೋದನೆಗಳು, ಇದೆಲ್ಲ ನಡೀತಿದೆ. ಏನಕ್ಕೆ ಬೇಕಿದು ನಮಗೆ? ನಾವು ನಮ್ಮ ಪಾಡಿಗಿದ್ದೇವೆ. ಯಾರು ಕೇಳಿದ್ರು? ಜನಸಾಮಾನ್ಯರು ಕೇಳಿದ್ರ? ನಾವು ಕೇಳಿದ್ವ ನಮ್ಮ ಜಾತಿ ಎಷ್ಟಿದೆ, ನಮ್ಮ ಜನಗಳು ಎಷ್ಟಿದೆ? ನಿಮಗೇನೋ ಮಾಡ್ಕೊಳ್ಳಿಕ್ಕೋಸ್ಕರ ನೀವೇನೋ ಮಾಡ್ಕೊಳ್ಳೋ ಅಂತ ಒಂದು ತಂತ್ರ ಕುತಂತ್ರ ನಮ್ಮದವನು ಮೋಸ ಮಾಡೋದು, ಜನಸಾಮಾನ್ಯರನ್ನ ಮೋಸ ಮಾಡೋದು. ದೊರಲೆ ದೊಂಗಲೈ ದೋಚುಕೊಂಟಾರು ಅಂತ ಅಷ್ಟೆಲ್ಲ ದೊಡ್ಡವರು ಆಗ್ಲೇ ಬರೆದಿಟ್ಟಿಲ್ವಾ? ಏನ್ ನಡೀತಿದೆ ನೋಡಿ. ಜನಸಾಮಾನ್ಯರಾಗಿ ಎಚ್ಚರಿಕೆ ಮಕ್ಕಳ, ಎಚ್ಚರಿಕೆ. ನಾವು ಕನ್ನಡದವರು ಮುಖ್ಯವಾಗಿ ನಾವು ಗಲಾಟೆ ಪ್ರಿಯರಲ್ಲ. ಇಂಥ ಗಲಾಟೆಗಳು ಮಾಡೋದು ಇಲ್ಲ. ಇಂಥ ತಂತ್ರ ಕುತಂತ್ರ ಪ್ರತಿತಂತ್ರ ನಮಗ್ ಗೊತ್ತೂ ಇಲ್ಲ. ನಾವಾಯ್ತು, ನಮ್ಮ ಬದುಕಾಯ್ತು. ಯಾರಾದ್ರೂ ಬಂದ್ರೆ ಪಾನಕ ಕೊಡೋ ಸಂಸ್ಕಾರ ಇರ್ತಕ್ಕಂಥವ್ರು ಯಾರು ಬಂದ್ರು, ಯಾವ ಭಾಷೆ, ಕರುನಾಡು ಎಳನೀರು. ಅದರಿಂದ ಇಂಥ ಪ್ರಚೋದನೆಗಳಿಗೆ ಒಳಗಾಗ್ಬೇಡಿ. ಕುಜರಾಹು ಸಂಧಿ ಮತ್ತಷ್ಟು ಸಂದಿಗ್ಧ ಉದ್ವಿಗ್ನ ಸ್ಥಿತಿಗಳನ್ನು ಉಂಟು ಮಾಡತಕ್ಕಂಥದ್ದಿರುತ್ತೆ. ತುಂಬಾ ಕೇರ್ಫುಲ್ ಆಗಿರಿ, ತುಂಬಾ ಕೇರ್ಫುಲ್ ಆಗಿರಿ ಮಕ್ಕಳೇ, ತುಂಬಾ ಕೇರ್ಫುಲ್ ಆಗಿರಿ. ವೆರಿ ಕೇರ್ಫುಲ್. ದಿಸ್ ಇಸ್ ಎವರ್ ಪ್ರಾಸೆಸ್. ಇನ್ನಷ್ಟು ಉದ್ವಿಗ್ನ ಸ್ಥಿತಿಗಳನ್ನ ತಂದಿಡ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಈ ಸಂಖ್ಯೆಗಳಲ್ಲಿ ಹುಟ್ಟಿದವರು ಸ್ವಲ್ಪ ಅದೃಷ್ಟವಂತರಪ್ಪ. ನಾನು ಗಮನಿಸಿದ್ದೇನೆ. ಲಕ್ಷಾಂತರ ಜಾತಕಗಳ ಪರಾಮರ್ಶೆ ಅದೊಂದು ಅನುಭವ. ಅನುಭವಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ ಅಂತ ನನ್ನ ಗುರುಗಳು ಹೇಳೋರು. ಅನುಭವಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ, ಅದು ಕಲಿಸುವಷ್ಟು ಪಾಠ ಇನ್ಯಾವುದೂ ಇಲ್ಲ ಅಂತ. ಅಷ್ಟು ಜಾತಕಗಳನ್ನ ನೋಡಿದ್ದಾನೆ ಮಕ್ಕಳೇ. ಈ ಒಂದು 30 ವರ್ಷದ ಮೇಲ್ಪಟ್ಟು ಈ ಪಯಣದಲ್ಲಿ ಇಷ್ಟು ಜಾತಕಗಳ ಪರಾಮರ್ಶೆ, ಸಾವಿರಾರಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ. ಆ ಸಂಖ್ಯೆಗಳ ಜೋಡಣೆಯಲ್ಲಿ ಒಂದು ಮ್ಯಾಜಿಕ್ ಅನ್ನ ಭಗವಂತ ಇಟ್ಟಿರ್ತಕ್ಕಂಥದ್ದು ಕೆಲವರಿಗಿದೆ. ದೈವದತ್ತವಾಗಿ ನಾ ಹೇಳ್ತಿರ್ತೇನೆ, ಸಿಂಹ ಲಗ್ನದಲ್ಲಿ ಹುಟ್ಟಿದವರಿಗೆ ತುಂಬಾ ಕಷ್ಟ ಯಾವಾಗ್ಲೂ ಇರೋಲ್ಲ. ಅವರಾಗ ಅನ್ಕೋಬಹುದು, ಸಿಂಹರಾಶಿಯವರಾಗ್ಲಿ ಇಲ್ಲ ಸಿಂಹ ಲಗ್ನದವರಾಗ್ಲಿ, ನಿಮ್ಮ ಆಸೆ ಊರಗಲೇ ಇದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಅದು ನಿಜವೇ. ನೀವಾಗಿಯೇ ಸಿಂಹ ಲಗ್ನಕ್ಕೆ ನಾನು ನೋಡಿದಾಗೆ ಯಾವ ದಶೆಯು ಯಾವ ಸಾಡೆ ಸಾತಿ ಆಗಲಿ ಏನಾಗಲಿ ತುಂಬಾ ಒಂದು ಭಾರವನ್ನ ಇಡುವುದಿಲ್ಲ. ತಾತ್ಕಾಲಿಕ, ಅದೊಂದು 6 ತಿಂಗಳು 6 ವರ್ಷ 10 ವರ್ಷ ಇರುತ್ತೆ. ಬಟ್ ಊಟ ಬಟ್ಟೆ ವ್ಯವಸ್ಥೆಗೆ ಏನು ಕೊರತೆ ಇರೋಲ್ಲ, ನಿಮಗೆಲ್ಲ ಕೊಟ್ಟಿರುತ್ತೆ. ನೀವು ಗುರ್ಬೇಕಿತ್ತು. ರಾಜ ಅಲ್ವಾ, ರಾಜನಂತೆ ಚಿಂತನೆ, ರಾಜನಂತೆ ಆಲೋಚನೆ ಅನ್ನತಕ್ಕಂಥ ಭಾವ ಖಂಡಿತ ಅದು ತಪ್ಪಲ್ಲ. ಆದ್ರಿಂದ ನೀವು ಸ್ವಲ್ಪ ದೊಡ್ಡದೇ ಬಯಸೋದು, ಅದರಿಂದ ಕೊರಗ್ತೀರಿ. ಹಂಗಿರ್ಬೇಕಿತ್ತು, ಈ ರೀತಿ ರೀಚ್ ಇರ್ಬೇಕಿತ್ತು, ನನ್ನಲ್ಲಿ ಅರ್ಹತೆ ಇದ್ದು, ನನ್ನಲ್ಲಿ ವ್ಯಕ್ತಿತ್ವ ಇದ್ದು, ನನ್ನಲ್ಲಿ ಪರಿಶ್ರಮ ಇದ್ದು, ಈ ಸಿದ್ಧತೆ ಬದ್ಧತೆ ಎಲ್ಲ ಇದ್ದು ಕೂಡ ನನಗೆ ಯಾಕೋ ಕಡಿಮೆ ಅನ್ನಿಸ್ತಕ್ಕಂಥದ್ದು ನಿಮ್ಗೆ ಯಾವಾಗಲೂ ಇರುತ್ತೆ. ಅದೊಂದು ಇಟ್ಟಿರ್ತಾನೆ, ಕೊರಗಿಟ್ಟಿರ್ತಾನೆ. ಸಿಂಹ ಲಗ್ನ ಸಿಂಹರಾಶಿಯಲ್ಲಿ ಹುಟ್ಟೋದವರಿಗೆ ಯಾವಾಗಲೂ ಒಂದು ಕೊರಗಿಟ್ಟಿರ್ತಾನೆ. ಅದು ಗುರುಗಳೇ, ಅದು ನಂದಾಗ್ಬೇಕಿತ್ತು, ಆ ಸ್ಥಾನ ನಂದಾಗ್ಬೇಕಿತ್ತು, ಆ ಜಾಗ ನಂದಾಗ್ಬೇಕಿತ್ತು, ಆ ಪರಿಸ್ಥಿತಿ ನಂದಾಗ್ಬೇಕಿತ್ತು. ಸಂವೇರ್ ಐ ಮಿಸ್ಡ್ ಇಟ್, ಸಂವೇರ್ ಎಲ್ಲೋ ಮಿಸ್ ಮಾಡ್ಕೊಟ್ಟೆ, ಎಲ್ಲೋ ಜಾರು ಇತ್ತು ಅನ್ನತಕ್ಕಂಥದ್ದು ಇದು ನಿಜ. ಹಾಗೆಯೇ ಕೆಲವು ಸಂಖ್ಯೆಗಳಲ್ಲಿ ಹುಟ್ಟಿದಂಥವರು ಅದೃಷ್ಟವಂತರೇ. ವಿಚ್ ಹ್ಯಾವ್ ಅಬ್ಸರ್ವ್ಡ್. ಹೌದು, ನಿಮಗೆ ಊಟ ಬಟ್ಟೆ ವ್ಯವಸ್ಥೆ ಎಲ್ಲೋ ಯಾರೋ ಬಂದು ಕೈ ಹಿಡ್ಕೋತಾರೆ. ಅಂಥದ್ದೊಂದು ಸಂಖ್ಯೆಗಳಲ್ಲೇ ನಾನು ಹುಟ್ಟಿದ್ದೇನೆ. ನಾನು ಕೂಡ ಎಷ್ಟೋ ಬಾರಿ ಅಂದ್ಕೊಂಡಿರೋದುಂಟು, ಇನ್ನೇನೋ ಕೈ ಜಾರಿತು ಅಂದಾಗ ಯಾವುದೋ ರೂಪದಲ್ಲಿ ಒಂದು ಗುರು ರೂಪದಲ್ಲಿ ಬಂದು ಕೈ ಹಿಡ್ಕೊಂಡಿರ್ತಕ್ಕಂಥದ್ದು. ಯಾರೋ ದೈವಂ ಮಾನುಷ್ಯ ರೂಪೇಣಂ ಅಂತ ಹೇಳ್ತಾರೆ. ದೈವ ಯಾವುದೋ ಒಂದು ಮನುಷ್ಯ ರೂಪದಲ್ಲಿ, ಇನ್ನೇನು ಪಶುಗಳ ರೂಪದಲ್ಲಿ ನಮ್ಮನ್ನು ಬಂದು ಹೇಳಲ್ಲ,
ನಡಿಯೋ ಈ ಕಡೆ ನಡಿಯೋ, ಇಲ್ಲೊಂದು ದಾರಿ ಇದೆ, ಬಾರೋ ನನ್ನ ಜೊತೆ ಅಂತ ಯಾವುದೇ ಪಶು ಪಕ್ಷಿ ಹೇಳೋಲ್ಲ. ಶಕುನಗಳನ್ನು ತೋರಿಸ್ಬೋದಷ್ಟೇ. ಯಾರೋ ಒಬ್ಬ ಧರ್ಮಾತ್ಮನ ರೂಪದಲ್ಲಿ ಆ ಸಮಯಕ್ಕೆ ಬರುತ್ತೆ. ಏನ ರವಿ, ಯಾಕೋ, ಏನಾಯ್ತೋ? ನಿಜ ಮಕ್ಕಳ, ತುಂಬಾ ಆ ಥರ ನನ್ನ ಕುಟುಂಬಕ್ಕೆ ನಾನು ಹೇಳ್ತೇನಲ್ವಾ, ನನ್ಗೆ 2 ಅಮ್ಮಂದರು ಅಂತ ನಿಂತ್ಕೋಬಿಟ್ಟೆ. ಹಾಗೆ ನನ್ನ ಒಂದು ತೋಟ ಇದಾನೆ, ಮಿತ್ರ, ಅದನ್ನು ನಿಂತ್ಕೊಂಡು ನೋಡ್ಕೋತಿದ್ದಾನೆ. ಹಾಗೆ ನನ್ನ ಸಂಸ್ಥೆ ಇಲ್ಲೂ ಇದ್ದಾರೆ, ನನ್ನ ಪುಟ್ತಾಯಂದ್ರು, ಸುಳ್ಳು ಹೇಳಬಾರ್ದು. ಅವ್ರ ಪಾಡಿಗೆ ನನ್ನ ಪಾಡಿಗೆ ಬಂದು ನನ್ನ ಕಾರ್ಯಕ್ರಮ ಮುಗಿಸಿ, ನನ್ನ ಕೆಲಸ ಮುಗಿಸಿ ಹೊರಟೋಗ್ತಾರೆ. ಯಾವಾಗ ಬಂದ್ರಿ, ಏನು ಮಾಡಿದ್ರಿ, ಹೆಚ್ಚಾಗಿ ನಾನು ಕೇಳೋಕ್ಕೂ ಹೋಗಲ್ಲ. ಅವ್ರವ್ರ ಪಾಡಿಗೆ ಅವರು. ನನಗೆಲ್ಲೂ ಭಾರವಾಗದ ಹಾಗೆ, ಭಾರ ಹಾಕದ ಹಾಗೆ ಪ್ರಕೃತಿ ಮಾತೆ ಕಾಪಾಡಿಟ್ಟಿದೆ. ಇದೇ ಪರಮಾತಿ ಪರಮ ಸತ್ಯ, ಪರಮಾತಿ ಪರಮ ಸತ್ಯ. ಸೊ ಅಂಥ ಒಂದು ಸಂಖ್ಯೆಗಳು ನೀವು ಹುಟ್ಟಿದ್ರೆ ಬರೆದಿಟ್ಕೊಳ್ಳಿ. ಹೌದು ಅಲ್ವಂತ ಎಷ್ಟು ಜನ ಕಮೆಂಟ್ ಆಗ್ತೀರಿ, ನಾನು ಕಾಯ್ತಿರ್ತೇನೆ. ಹೌದು, ಯು ಆರ್ ಬ್ಲೆಸ್ಡ್ ಮಕ್ಕಳು, ಯು ಆರ್ ಬ್ಲೆಸ್ಡ್. ಗಾಡ್ಸ್ ಗಿಫ್ಟ್ ಅನ್ನತಕ್ಕಂಥದ್ದು. 8ನೇ ತಾರೀಕಿನಲ್ಲಿ ಹುಟ್ಟಿದ್ರೆ, 9ನೇ ತಾರೀಕಿನಲ್ಲಿ ಹುಟ್ಟಿದ್ರೆ, 12ನೇ ತಾರೀಕಿನಲ್ಲಿ ಹುಟ್ಟಿದ್ರೆ, 19ನೇ ತಾರೀಕಿನಲ್ಲಿ ಹುಟ್ಟಿದ್ರೆ, 21ನೇ ತಾರೀಕಿನಲ್ಲಿ ಹುಟ್ಟಿದ್ರೆ, 28 ಹಾಗೂ 31ರ ಸಂಖ್ಯೆಯಲ್ಲಿ ಹುಟ್ಟಿದ್ದರೆ ನೀವು ಅದೃಷ್ಟವಂತರೇ. ಹೇಗೋ ಯಾರದೋ ತಾಯಿ ಮುಖೇನ, ತಂದೆ ಮುಖೇನ, ಅಣ್ಣನ ಮುಖೇನ, ತಮ್ಮನ ಮುಖೇನ, ತಂಗಿ ಮುಖೇನ, ಅಕ್ಕನ ಮುಖೇನ, ಅತ್ತಿಗೆ ಮುಖೇನ, ಸಂಗಾತಿ ಮುಖೇನ, ಗಂಡನ ಮುಖೇನ, ಪತ್ನಿ ಮುಖೇನ, ಗುರು ಮುಖೇನ, ಮಿತ್ರ ಮುಖೇನ, ಬಂಧು ಮುಖೇನ, ಗುರು ಮುಖೇನ, ದೈವ ಮುಖೇನ ನಿಮ್ಗೆ ಯಾವುದೋ ಒಂದು ಅದೃಷ್ಟ, ಎಲ್ಲೋ ನಿಮಗೆ ಏನು ಸಿಗಬೇಕೋ ಅದು ಸಿಕ್ಕಿರುತ್ತೆ. ನೋಡಿ, ಇಷ್ಟೊಳ್ಳೆ ಬಟ್ಟೆ ಹಾಕಿದ್ದಾನೆ, ಇಷ್ಟೊಳ್ಳೆ ಮಿತ್ರ ಬಂಧುಗಳನ್ನ ಸಂಪಾದಿಸಿದ್ದಾನೆ. ಹೌದು ಅಲ್ವೋ ಹೇಳಿ, ನಿಮ್ಗೆ ಯಾರೋ ಯಾವಾಗಲೂ ಎಲ್ಲೋ ಒಂದಿಷ್ಟು ಪ್ರಸಾದ ನನ್ನ ಹುಡ್ಕೊಂಡು ಬರುತ್ತೆ, ತಾಂಬೂಲ ಹುಡ್ಕೊಂಡು ಬರುತ್ತೆ, ಫಲತಾಂಬೂಲ ಹುಡ್ಕೊಂಡು ಬರುತ್ತೆ. ನಮ್ಮ ಗುರೂಜಿ ಅಂತ, ನಮ್ಮ ಅಣ್ಣಯ್ಯ ಅಂತ, ನಮ್ಮ ಆತ್ಮ ಬಂಧು ಅಂತ. ನನಗೂ ಆಶ್ಚರ್ಯವೇ, ಇದೇನೋ ಇದು ಅಂತ. ಅವತ್ತೊಂದು ಏನೋ ಒಂದು ಬೇಸರದಲ್ಲಿ ಬಂದಿರ್ತೇನೆ. ನಾನು ನಿಮ್ಮ ಹಾಗೆ ಮನುಷ್ಯನೇ, ನನಗೂ ನೋವುಗಳುಂಟು, ನನಗೂ ನಿಮ್ಮ ಹಾಗೆ ರಕ್ತ ಮೇಧಸ್ಸು ಎಲ್ಲವೂ ಉಂಟು. ಏನೋ ಹೋಗೋ ಅಂತ ಬೇಸರದಲ್ಲಿ ಬಂದು ಕೂತಿದ್ರೆ ಯಾರೋ ಒಂದು ಆತ್ಮೀಯನ ಅವತ್ತು ಫಲತಾಂಬೂಲ, ಒಂದು ಹಣ್ಣು, ಒಂದು ಸಿಹಿ, ಏನೋ ಒಂದು ಕೈ ವಸ್ತ್ರ, ಒಂದು ಶಲ್ಯ, ಏನೋ ಒಂದು ಮಾತು, ಅಲ್ಲಿಂದ ಒಂದು ಕರೆ, ಈ ಗುರುಜಿ ಹೇಗಿದ್ದೀರಿ, ನಮ್ಮವರು ಬರ್ಬೇಕು ನಮ್ಮ ಮನೆಗೆ, ಒಂದು ಕಾರ್ಯಕ್ರಮ ಇದೆ, ಹಾಗೆ ಹೇಗೆ ಅಂತ. ಓ, ನಾನು ಅದೃಷ್ಟವಂತನೇ, ತುಂಬಾ ಅದೃಷ್ಟವಂತ ಮಕ್ಕಳ. ಈ ಸಂಖ್ಯೆಗಳಲ್ಲಿ, ಯಾಕಂದ್ರೆ ಸೂರ್ಯನ ಸಂಖ್ಯೆ, ಕುಜನ ಸಂಖ್ಯೆ ಹಾಗೂ ರಾಹು ಸಂಖ್ಯೆಯ ಮಿಳಿತಗಳು ಇರತಕ್ಕಂಥ ಒಂದು ಭಾವವಿದೆ ಅಲ್ಲಿ. 1, 12, 8, 9, 12, 19, 21, 28, 31 ಈ ತಾರೀಖಿನಂದು ಹುಟ್ಟಿರತಕ್ಕಂಥವ್ರಿಗೆ ಅಂಥದ್ದೊಂದು ಪವಾಡ ನಡೆದಿರುತ್ತೆ. ಹೌದು ಅಲ್ವೋ ಹೇಳಿ, ಅದು ನಿಮ್ಮ ವಿದ್ಯಾಭ್ಯಾಸದ ವಿಚಾರದಲ್ಲಿರ್ಬೋದು. ನಾನು ಯಾವತ್ತೂ ಖಾಲಿ ಕೈಲಿ ಕೂತಿದ್ದೇ ನೋಡಿಲ್ಲ ಮಕ್ಕಳು. ಈ ಸಂಖ್ಯೆಯಲ್ಲಿ ಹುಟ್ಟಿರೋರ್ನ ಏನೋ ಒಂದು ಮಾಡ್ತಿರ್ತಾರೆ, ಏನೋ ಒಂದು ಯಾರೋ ಬಂದು ಕೈ ಹಿಡ್ದಿರ್ತಾರೆ. ಈ ಗುರು ಸಂಖ್ಯೆ ಹೇಳಿದ್ನಲ್ಲ, ಅಲ್ಲಿದೆ 12, 21 ಇದೆ. ಸೂರ್ಯನ ಸಂಖ್ಯೆ ವಿಶೇಷವಾಗಿ 19, 28 ಇದೆ. ಶನಿ ಸಂಖ್ಯೆ 8 ಕೂಡ ಇದೆ. ತುಂಬಾ ಜನ 8ರಲ್ಲಿ ಹುಟ್ಟಿದವರು ನಾವು ದುರಾದೃಷ್ಟವಂತರು, ಕಷ್ಟವಂತರು ಅಂತಾರೆ. ಖಂಡಿತ ಇಲ್ಲ. ನನ್ನ ಒಬ್ಬ ಆತ್ಮೀಯ ಗೆಳೆಯ ಇದ್ದ, ಕಾರಣಾಂತರಗಳಿಂದ ಅವನು ಮಾಡಿಕೊಂಡಂತ ಎಡವಟ್ಟು ಬಿಡಿ, ಒಂದು ಕಾಲಘಟ್ಟಕ್ಕೆ ಅವನ ಜೊತೆಲಿ ಇರ್ತಾನೆ, ಒಂಟಿಯಾಗಿದ್ದಾನೆ. ಕೆಲಸದ ಪ್ರಾಜೆಕ್ಟ್ ಮೇಲೆ ಪರಸ್ಥಳದಲ್ಲಿದ್ದೇವೆ, ಪರ ಊರಿನಲ್ಲಿ ಇದ್ದೇವೆ. ಪ್ರಾಜೆಕ್ಟ್ ಮುಗೀತು, ನಾನು ಹೊರಡುವಂತ ಸಂದರ್ಭ. ಅವನ ಪ್ರಾಜೆಕ್ಟ್ ಮುಗುದಿಲ್ಲ. ನಾನು ಬಿಟ್ಟು ಹೋಗ್ತೀಯೇನೋ, ಎಲ್ಲೋ ಹೇಗೋ ಅಂತ ನಾನು ಬೆಂಗಳೂರಿಗೆ ವಾಪಸ್ ಬರೋ ಒಂದು ಸಿದ್ಧತೆ ಆಗ್ಬಿಟ್ಟಿದೆ. ನೀವು ನಂಬೋಲ್ಲ, ಅದಕ್ಕೋಸ್ಕರ 1.5 ವರ್ಷ ಅವನ ಜೊತೆನಲ್ಲಿ ಅವನ ಪ್ರಾಜೆಕ್ಟ್ನಲ್ಲಿ ನಿಂತ್ಕೋತಾನೆ. ಅವನಿಗೆ ಮದುವೆ ಫಿಕ್ಸ್ ಆದ್ಮೇಲೆ ಬರ್ತಾನೆ. he was born on 8. ಯಾರೂ ಇಲ್ಲ ಅನ್ಕೊಳ್ಳುವಾಗ ದೈವಂ ಮಾನುಷ್ಯ ರೂಪೇಣ, ನನ್ನ ಮೂಲಕ, ನಾನಲ್ಲ, ಅದು ನಾನಲ್ಲ, ನಾನಂತೂ ಹೇಳ್ತಾನೆ, ಅದು ನಾನಲ್ಲ, ನನ್ನ ಮೂಲಕ ದೈವ ಅವನಿಗೆ ಅಲ್ಲೊಂದು ಸಹಾಯ, ಮಾತು, ಸಮಾಧಾನ, ಚಿಂತನ ಅನ್ನತಕ್ಕಂಥದಕ್ಕೆ ನೆರಳಾಗಿ ನಿಂತಿರ್ತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಈ ಥರದ್ದು ಎಷ್ಟೋ ಇನ್ನೂ ಒಬ್ಬ ಇದ್ದಾನೆ, 8ರಲ್ಲೇ ಹುಟ್ಟಿರೋನು.
ಎಂಟ್ರಲ್ಲೇ ಹುಟ್ಟಿರೋನು, ಅವನ್ ಸ್ವಂತ ಖುದ್ದು ತಮ್ಮ ಹೇಳ್ತಾನೆ, ಗುರುಗಳೇ ನಮ್ಮ ಅಣ್ಣ ಅದೃಷ್ಟವಂತ ನಿಮ್ ಜೊತೆಲಿರೋದು ಅಂತ. ಮೊನ್ನೆ ಕೂಡ ಹೇಳಿದೆ ನೋಡ, ಇನ್ನಲ್ಲೊಂದು ದೈವದತ್ತವಾದಂತ ಒಂದು ಕಲೆ ಇದೆ, ದೈವದತ್ತವಾದಂತ ಒಂದು ವರವಿದೆ, ನೋಡು ಏನಾದ್ರು ಮಾಡು, ನಾನು ಮಾತಾಡ್ತೇನೆ ನನಗೆ ತಿಳಿದಿರೋರ ಹತ್ರ. ಯು ಹ್ಯಾವ್ ಎ ಬ್ಯೂಟಿಫುಲ್ ಟ್ಯಾಲೆಂಟ್, ಯಾಕೋ ದಿಕ್ ತೋರಿಸ್ತಿಲ್ಲ ಕಣೋ ಅಂತ ಫೋನ್ ಮಾಡಿ ತಕ್ಷಣ ಮಾತಾಡ್ತೇನೆ ಕಣೋ, ಯಾಕೋ ಯೋಚನೆ ಮಾಡ್ತೀನಿ. ನೀವು ನಂಬಲ್ಲ, ಮನೆ ಏನೋ ಒಂದು ಕಾರ್ಯಕ್ಷೇತ್ರದಲ್ಲಿ ನಮ್ಮ ಗುರುಗಳಿಗೆ ಏನೋ ಒಂದು ತೊಂದರೆ, ನನಗೂ ಗೊತ್ತಿಲ್ಲ, ನಾನೇನಕ್ಕೂ ಫೋನ್ ಮಾಡ್ತೇನೆ, ಅವ್ರಿಗೆ ಅದೇ ವಿಚಾರವಾಗಿ ನಾನು ಗೈಡೆನ್ಸ್ ಮಾಡ್ತೇನೆ. ಎಲ್ಲಿಂದ ಕಳಿಸ್ತಾನೋ ನೋಡೋ ಅಂತ, ಗುರುಗಳೇ ನಿಮ್ ಸಂಖ್ಯೆ ನೋಡಿ ಇದ್ರಲ್ಲಿ ಹುಟ್ಟಿದಿರ ಅದಕ್ಕೆ ಅಂತ. ದಟ್ಸ್ ದ ಬ್ಯೂಟಿ. ಹೇಗೋ ಎಲ್ಲಿಂದಲೋ ಒಂದು ಕನೆಕ್ಷನ್ ಆಗತಕ್ಕಂಥದ್ದಾಗುತ್ತದೆ. ದಿಸ್ ಇಸ್ ದಿ ಬ್ಯೂಟಿ. ನೋಡಿದ್ದಾನೆ ಈ ಸಂಖ್ಯೆಗಳಲ್ಲಿ ಹುಟ್ಟಿರ್ತಕ್ಕಂಥ ಜಗಜ್ಜಾಲ ಉದ್ಯಮಪತಿಗಳನ್ನು ನೋಡಿದ್ದಾನೆ ನಾನು. ಅವ್ರಿಗೆ ಯಾರೋ ಬಂದು ಕೈ ಹಿಡ್ದಿರೋದು ನೋಡಿದ್ದಾನೆ. ಅದೇ ಯಾರೋ ಎಲ್ಲೋ ಹೇಗೋ ಯಾವುದೋ ರೂಪದಲ್ಲಿ ಮುಖೇಶ್ ಅಂಬಾನಿ ಮುಳುಗುಬಿಟ್ಟ, ಇನ್ನಿಲ್ಲ ಬರೀ ಸಾಲವೇ ಅಂದ್ರೆ ಅಲ್ಲೊಂದು ನಡೆಯುತ್ತೆ. ಕೊರೋನಾ ಟೈಮ್ನಲ್ಲಿ ಒಂದು 1.5 ಲಕ್ಷ ಕೋಟಿಯ ಸಾಲವನ್ನ ತೀರಿಸ್ಕೊತಾನೆ. ಒನ್ ಆಫ್ ದಿ ಸ್ಟೇಕ್ ಅನ್ನ ಮಾರ್ಕೊತ್ನು. ಒಂದು ಬಹುದೊಡ್ಡ ಕಂಪನಿ, ಸೌದಿ ಕಂಪನಿ ಸ್ಟೇಕ್ ಅನ್ನ ಪರ್ಚೇಸ್ ಮಾಡುತ್ತೆ. 1,50,000 ಕೋಟಿಯ ಸಾಲವನ್ನ ಸರ್ ಅಂತ ತೀರಿಸ್ಕೊತಾನೆ. ಸಾಮಾನ್ಯದ ಅದನ್ನ ಜೀವನದಲ್ಲಿ ನಾವು ನೆನೆಸ್ಲಿಕ್ಕೂ ಆಗಲ್ಲ, ಆ ಸಾಲ ನಮಗ್ ಕೊಡೋದು ಇಲ್ಲ ಅಂತ ಇಟ್ಕೊಳ್ಳಿ. 1.5 ಲಕ್ಷ ಕೊಡಲ್ಲ. ಈಗ ರಿಸರ್ವ್ ಬ್ಯಾಂಕ್ ಇವತ್ತು ಗೋಲ್ಡ್ ತಗೊಂಡೋಗ್ಬಿಟ್ಟು ನೀವು ಅಡ ಇಟ್ಬಿಟ್ಟು ಸಾಲ ತಗೋತೀನಿ ಅಂತ ಬ್ಯಾಂಕ್ಗೆ ಹೋಗಿ ಮಕ್ಕಳೇ, ಈಗ ಆಲ್ರೆಡಿ ಪಾಸ್ ಮಾಡಿಬಿಟ್ಟಿದ್ದಾರೆ. ಗೋಲ್ಡ್ ಇಟ್ಟು ಯಾವುದೇ ಬ್ಯಾಂಕು ನಿಮಗೆ ಸಾಲ ಕೊಡಲ್ಲ. ನೀವು ಪ್ರೈವೇಟ್ ಅಲ್ಲಿ ಹೋಗ್ಬೇಕು, ಮುತ್ತೂಟ್ ಒಂದು ತಿಂದಾಕ್ತಾನೆ 2-3% ಇಂಟ್ರೆಸ್ಟ್. ಒಂದು ದಿನಕ್ಕೆ ನೀವು ಕಟ್ಟಲಿಲ್ಲ ಅಂದ್ರೆ ಚೆಕ್ ಬೌನ್ಸ್ ಚಾರ್ಜಸ್ ಇಂದ ಹಿಡಿದು, ಲೇಟ್ ಪೇಮೆಂಟ್ ಚಾರ್ಜಸ್ ಇಂದ ಹಿಡಿದು, ಪೆನಾಲ್ಟೀಸ್ ಇಂದ ಹಿಡಿದು, ಈ NBFCಗಳು ನಿಮ್ಮನ್ನ ಲೂಟಿ ಮಾಡಲು ನಿಂತು ಬಿಟ್ಟಿದ್ದಾವೆ. ಯಾವ ಮಟ್ಟಕ್ಕೆ ಅಂದ್ರೆ ದೇ ಕ್ಯಾನ್ ಚಾರ್ಜ್ ಯು ನಾಟ್ 24%, 30%, ಅಪ್ ಟು 80%, 100%. ನೀವು ನಂಬಲ್ಲ, 10,000 ಸಾಲ ಮಾಡಿದ್ರೆ ನಿಮಗೆ 8,000ವರೆಗೂ ಚಾರ್ಜಸ್ ಪೆನಾಲ್ಟೀಸ್ ಹಾಕ್ಬೋದು. 8,000 ಅಂದ್ರೆ 80% ಪೆನಾಲ್ಟೀಸ್. ಲೇಟ್ ಫೀ, ಆ ಫೀ, ಈ ಫೀ ನೆನ್ಸಿದ್ದು ಈ ರೀತಿ ತಂದಿಟ್ಟು ಬಿಟ್ಟಿದ್ದಾವೆ. ಎಚ್ಚರಿಕೆ. ಸೊ ಈ ಸಂಖ್ಯೆಗಳ ಜೋಡಣೆಯಲ್ಲಿ ಅಂಥದ್ದೊಂದು ಮ್ಯಾಜಿಕ್ ಇದೆ, ನಿಮ್ಮಲ್ಲಿದೆ ನೋಡಿ. ಮುಖೇಶ್ ಅಂಬಾನಿ ಎದ್ದು ನಿಲ್ತಾನೆ, ಅದಾನಿ ಎದ್ದು ನಿಲ್ತಾನೆ. ಒಳಗ್ದಾಕಣೋ ಅದಾನಿ ಆ ಹಿಂಡನ್ಬರ್ಗ್ ರಿಪೋರ್ಟ್ ಅದು ಇದ್ದು ಅಲ್ಲಿನ ಕೋರ್ಟು ಏನೇನೋ ಮಾತಾಡುತ್ತೆ. ಇನ್ನಿಲ್ಲ ಕಣೋ ಅದಾನಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ತಂತ್ರ ಕುತಂತ್ರ. ಅವನು ಹುಟ್ಟದಾಗಲೂ ಕುಂಭದಲ್ಲಿ ಶನಿ, ಮಕರದಲ್ಲಿ ಶನಿ ಅಂತ ಅನ್ಕೋತಾನೆ. ಎಸ್, ಗುರು ಕೂಡ ಮೂವ್ಮೆಂಟ್ ಅಲ್ಲೇ. ಇನ್ನೆಲ್ಲ ಅನ್ಕೊಂಡ್ವಿ ಮೂಡ್. ಆ 2 ವರ್ಷಗಳ ಹಿನ್ನಡೆಯನ್ನ ತೊಳೆದು ಹಾಕಿದಾಗ ಈಗ ನೋಡಿ ಎಷ್ಟು ದೊಡ್ಡ ಬಂದರುಗಳು ಅವನ ನಿಯಂತ್ರಣ, ಎಷ್ಟು ದೊಡ್ಡ ಏರ್ಪೋರ್ಟ್ಗಳು ಅವನ ನಿಯಂತ್ರಣದಲ್ಲಿದ್ದಾವೆ ಅನ್ನತಕ್ಕಂಥದ್ದು. ಈ ಸಂಖ್ಯೆಗಳ ಜೋಡಣೆಯಲ್ಲಿ ಅಂಥದ್ದೊಂದು ಅದ್ಭುತವಾದಂಥ ಮ್ಯಾಜಿಕ್ ಇದೆ. ಹೌದು ಅಲ್ವೋ ಅಂತ ಹೇಳ್ತೀರಾ, ಕಾಯ್ತಿರ್ತೇನೆ. ಮುಖ್ಯವಾಗಿ 3, 8, 9, 12, 19, 21, 28, 31ನೇ ತಾರೀಕಿನಂದು ಹುಟ್ಟಿರ್ತಕ್ಕಂಥವರಿಗೆ ಯಾವುದೋ ರೂಪದಲ್ಲಿ ಯಾರೋ ಹೇಗೋ ನಿಮ್ಮನ್ನ ಕೈ ಹಿಡಿದು ನಿಲ್ಲಿಸುತ್ತಾರೆ. ದಿಸ್ ವಿಲ್ ಹ್ಯಾಪನ್. ನೀವು ನಂಬಲ್ಲ, ನಾನು ಎಲ್ಲ ಬಿಟ್ಟು ಈ ಪಯಣದಲ್ಲಿ ಸಾಕು, ನನ್ನ ತೋಟ ಒಂದು ಹಿರೀ ಜೀವ, ತುಂಬಾ ಅಗಣಿತಂ ಅಖಂಡ. ಅದು ನಿಜ ಹೇಳ್ಬೇಕು ಅಂದ್ರೆ ಆಕಾಶ ಅದು. ಅಂಥದ್ದೊಂದು ಮೇರು ಪರ್ವತ ಸಡನ್ ಆಗಿ ಮೀಟ್ ಮಾಡ್ತಾರೆ. ಕ್ಯಾ ಬೇಟಾ ಆಪ್ ಐಸೆ ಬೋಲ್ ದಿಯಾ? ನೈ, ಮೇನೆ ಆಪ್ ಸಾಥ್ ಮೇ ರಹಿಯೆ. ನನಗೂ ಆಶ್ಚರ್ಯವೇ ಇದೇನಿದು ಅಂತ. ಆ ರೀತಿ ಹುಡುಕಿಕೊಂಡು ನಿಮ್ಮನ್ನ ಬಂದು ಕಾಪಾಡತಕ್ಕಂಥದ್ದಾಗುತ್ತದೆ. ಉಳಿಸಿಕೊಳ್ಳುವುದು ನಿಮಗೆ ಬಿಟ್ಟಿತ್ತು, ಗ್ರಹಗಳಿಗೆ ಬಿಟ್ಟಿದ್ದು, ದಶೆಗಳಿಗೂ ಬಿಟ್ಟಿದ್ದು, ಭುಕ್ತಿಗಳಿಗೆ ಬಿಟ್ಟಿದ್ದು, ಕರ್ಮಕ್ಕೆ ಬಿಟ್ಟಿದ್ದು, ಬುದ್ಧಿಗೆ ಬಿಟ್ಟಿದ್ದು. ಆದರೂ ಊಟ ಬಟ್ಟೆ ವ್ಯವಸ್ಥೆ ಕೊರತೆ ಇರಲ್ಲ. ಒಳ್ಳೆ ಊಟ ತಿಂತೀರಾ, ಒಳ್ಳೆ ಬಟ್ಟೆ ಹಾಕ್ತೀರಾ. ಕಾಲಿಲ್ಲದೆ ಇರ್ಬೋದು, ಆದರೂ ಕಾಲ್ನಡಿಗೆಯಲ್ಲೇ ನಿಮ್ಮ ಗಮ್ಯದ ಕಡೆ ಹೆಜ್ಜೆ ಹಾಕತಕ್ಕಂಥ ಅದ್ಭುತ ವಿಸ್ಮಯ
ಈ ಸಂಖ್ಯೆಗಳ ಜೋಡಣೆಯಲ್ಲಿ ಅಡಿಗೆ ಇಟ್ಟಿದ್ದಾನೆ ಭಗವಂತ. ಹೌದೋ ಅಲ್ವೋ? ಎಷ್ಟು ಜನ ಹೇಳ್ತೀರಿ ಹೌದು ಗುರುಗಳೇ, ನಾವು ಕೆಲವೊಂದು ಅದೃಷ್ಟಗಳನ್ನ ಪಡೆದಿದ್ದೇವೆ, ನಿಜವಾಗ್ಲೂ ನಾವು ಅದೃಷ್ಟವಂತರು. ಕೆಲವ್ರು ಮಾತ್ರ ಕೊರಗೋದ್ ಬಿಡಲ್ಲ, ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಎಷ್ಟಿದ್ದರೂ ಇಲ್ಲ ಅನ್ನೋದೇ ದರಿದ್ರತೆ, ಏನೂ ಇಲ್ಲ ಅನ್ನೋದು ಬಡತನ ಮಕ್ಕಳೇ. ಎಷ್ಟಿದ್ದರೂ ಇಲ್ಲ ಅನ್ನುವುದು, ಒಂದ್ ಮನೆ ಕೊಟ್ಟಿದ್ದಾನೆ, ಅಯ್ಯೋ ಬಾಡಿಗೆ ಮನೆ, ಆ ಬಾಡಿಗೆ ಮನೆಯೂ ಇಲ್ಲದೆ ಫುಟ್ಪಾತ್ ಅಲ್ಲಿ ಮಲಗಿರೋರಿದ್ದಾರೆ. ಮಕ್ಕಳೇ ಇಲ್ಲ, ಗಂಡನೇ ಬಂಗಾರದಂತ ಮಗು, ಹೆಂಡತಿಯೇ ಬಂಗಾರದಂತ ಮಗು, ಅದ್ರ ಕಡೆ ಗಮನ ಇಲ್ಲ. ಮಕ್ಕಳೇ ಇಲ್ಲ, ಓಡಾಡ್ಲಿಕ್ಕೆ ಒಂದು ಕಾರ್ ಕೊಟ್ಟಿದ್ದಾನೆ, ಈ ಕಾರ್ ಏನು 17.5. ಹೌದು, ಅದನ್ನೇ ದರಿದ್ರತೆ ಅನ್ನೋದು. ದರಿದ್ರ ಅಂದ್ರೆ ಏನ್ ಗೊತ್ತಾ? ಇದೆ, ಇರುವುದನ್ನ ಅನುಭವಿಸದೆ ಏನೋ ಒಂದಷ್ಟು ಬೊಗಸೆ ತುಂಬಾ ಕೊಟ್ಟಿದ್ದಾನೆ. ಮನೆ ಮುಂದುಗಡೆನೆ ದೇವಾಲಯ, ಅದಕ್ಕಿಂತ ಏನ್ ಬೇಕು? ಅಲ್ಲಿಗೋಗ್ಲಿಲ್ಲ ಕಾಸಿಗೆ ಅಂತ ಕೊರಗೋವನು ಇಲ್ಲಿರೋ ದೇವ್ರನ್ನ ನೋಡ್ತಾ, ಅವನಿಗೆ ದರಿದ್ರ. ದರಿದ್ರ ಅಂದ್ರೆ ಅದು ಬಡತನ ಬೇರೆ, ಬಡತನ ಬೇರೆ, ದರಿದ್ರತೆ ಬೇರೆ. ಎಷ್ಟಿದ್ರು ಇಲ್ಲ ಅಂತ ನಾವು ದರಿದ್ರದವನು ಅಂತ ನಾವ್ ಹೇಳ್ತೀವಲ್ಲ, ಅದೇ ಬಂಗಾರದಂತ ಮನೆ, ಬಂಗಾರದಂತ ತಂದೆ ತಾಯಿ, ಬಂಗಾರದಂತ ಹೆಂಡತಿ ಮಕ್ಕಳು, ಬಂಗಾರದಂತ ಗಂಡ ಮಕ್ಕಳು, ಏನೋ ಒಂದು ಕೊಟ್ಟಿದ್ದಾನೆ. ಅದನ್ನ ನೋಡುವುದೇ ಇಲ್ಲ ಕೆಲವರು. ಇಲ್ಲ ಬಿಡಿ ಗುರುಗಳೇ, ನಮ್ಮ ಮನೆ ಬರನೇ ಹೀಗೆ, ಅದೇ ದರಿದ್ರತೆ. ಯಾವಾಗಲೂ ಇಲ್ಲದನ್ನ ಹುಡುಕುವುದೇ ದರಿದ್ರತೆ. ಇರುವುದರಲ್ಲಿ ಆನಂದ ಪಡದೇ ಇರುವುದೇ ದರಿದ್ರತೆ. ಇದನ್ನ ನೆನಪಿಟ್ಕೊಳ್ಳಿ. ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ನಿಜ ಹೇಳ್ತಾನೆ, ದರಿದ್ರತೆ ಬರುವುದಿಲ್ಲ. ಅವ್ರು ಇಲ್ಲ ಅನ್ನೋದೇ ಇಲ್ಲ. ಐ ಲಿವ್ ಲೈಕ್ ಎ ಕಿಂಗ್, ಐ ಆಮ್ ಆಲ್ವೇಸ್ ಎ ಕಿಂಗ್. ನಾನು ಚೆನ್ನಾಗಿದ್ದೀನಿ ಬಿಡಿ ಗುರುಗಳೇ ಅಂತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತೇನೆ, ಈ ಸಂಖ್ಯೆಯಲ್ಲಿ ಹುಟ್ಟಿದವರು 3, 8, 9, 12, 19, 21, 28, 31 ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಅದೃಷ್ಟವಂತರೇ. ಹೌದು ಅಲ್ವೋ? ಎಷ್ಟು ಕಮೆಂಟ್ಸ್ ಬರುತ್ತೆ, ಕಾಯ್ತಿರ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೂಲಾ ನಕ್ಷತ್ರ, ಮಹಾಲಕ್ಷ್ಮಿ ನಕ್ಷತ್ರ. ಚಂದ್ರ ಕೇತು ಸಾರದಲ್ಲಿದ್ದು, ಕೇತು ಸೂರ್ಯನ ಸಾರದಲ್ಲಿದ್ದು, ಸೂರ್ಯ ಅಶ್ವಿನಿ ನಕ್ಷತ್ರಕ್ಕೆ ಜಾರಿ ಕೇತು ಸಾರದಲ್ಲೇ ಇದ್ದಾನೆ. ಒಂದು ರೀತಿ ಒದ್ದಾಟವೇ ಅಮಾವಾಸ್ಯ ಪ್ರಭಾವ ಅಂತ ಕೂಡ ಹೇಳ್ತಾರೆ. ಮೂಲ ತ್ರಿಕೋಣದಲ್ಲಿ ರವಿಚಂದ್ರ, ಚಂದ್ರನೂ ಕೇತ, ರವಿಯೂ ಕೇತು, ಒಂಥರ ಮೇಷರಾಶಿ ಅವರಿಗೆ ಹಿರಿಯರ ವಿಚಾರದಲ್ಲಿ, ಆರೋಗ್ಯ ವಿಚಾರದಲ್ಲಿ, ಇಲ್ಲವೇ ಜವಾಬ್ದಾರಿಗಳ ವಿಚಾರದಲ್ಲಿ ಒಂಥರ ಹೆಣಗಾಟದಿಂದಾಗಿ ಒಂಥರ ವೈರಾಗ್ಯ ಬಂದ್ಬಿಡುತ್ತೆ. ಗೃಹಸ್ಥ ವೈರಾಗ್ಯನಂತೆ ಯೋಚಿಸಬಾರದು. ಸಂಸಾರಿ ಸನ್ಯಾಸಿ ಆಗಿರಬಾರದು. ಸನ್ಯಾಸಿ ಸಂಸಾರಸ್ಥನಾಗೆ, ಗೃಹಸ್ಥನಾಗೆ, ರಾಜಕೀಯನಾಗೆ ಮಾತಾಡಬಾರ್ದು, ವ್ಯವಹಾರಸ್ಥನಾಗಿ ಮಾತನಾಡಬಾರ್ದು. ಒಂದ್ಸಲಿ ಸಂಸಾರಿ ಆದ್ಮೇಲೆ ಬರಲೇಬಾರ್ದು ಜನಗಳ ನಡುವೆ, ಗೊತ್ತಿದೆಯಾ? ಬರಲೇಬಾರ್ದು. ಅಲ್ಲೊಂದು ಪ್ರವಚನಕ್ಕಷ್ಟೇ ಬರಬೇಕೇ ವಿನಃ ನಮ್ಮ ಜಾತಿಯವ್ರಿಗೇನ್ ಸಿಕ್ಕಿದೆ, ಅವ್ರಿಗೇನ್ ಸಿಕ್ಕಿದೆ ಅಂತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ನನಗೆ ತುಂಬಾ ಆತ್ಮೀಯ ಗುರುಗಳು. ತುಂಬಾ ಅವರಿಗೆ ಅವರ ಕುಲಕ್ಕೆ ಗುರುಗಳಿಲ್ಲ. ನೋಡಿ, ನೀವು ಆಗ್ಬಿಡಿ ಅಂತ ಅವ್ರು ಹಾಕಿದ ಕಂಡೀಷನ್ ಕೇಳಿ ಓಡ್ಬಿಟ್ರು ಬಂದವರು. ನೋಡಪ್ಪ, ಪ್ರವಚನ ಮಾಡ್ತಾನೆ, ಆದ್ರೆ ನನ್ನ ಜಾತಿಗೆ ಇದಿಲ್ಲ ಅದಿಲ್ಲ ಅಂತ ಕರ್ಕೊಂಡು ಹೋಗ್ಬಿಟ್ಟು ಆ ಕಾಷಾಯ ಧರಿಸಿದ ಮೇಲೆ ಇದನ್ನ ಹೇಳು, ಇದನ್ನ ರಿಸರ್ವೇಶನ್ ಕೊಡು, ಅದನ್ನ ರಿಸರ್ವೇಶನ್ ಕೊಡು ಅಂದ್ರೆ ಅದು ಫಸ್ಟ್ ಕಂಡೀಷನ್ ತೆಗೆದಾಕಿ. ನಾವೊಂದು ಸಾಮೂಹಿಕವಾಗಿ
ಒಂದು ಅನ್ನಛತ್ರ ಕಟ್ಟೋಣ, ಎಲ್ಲಾ ಜಾತಿಯವರು ಬಂತೇನೆ. ಒಂದು ಹಾಸ್ಟೆಲ್ ಕಟ್ಟೋಣ, ಸ್ಕೂಲ್ ಕಟ್ಟೋಣ, ಕಾಲೇಜ್ ಕಟ್ಟೋಣ. ನಮ್ಮ ಮಕ್ಕಳಿಗೆ ನಮ್ಮ ಕುಲದಲ್ಲಿ ಇರತಕ್ಕಂಥವ್ರು 50% ಫಸ್ಟ್ ಪ್ರಿಯಾರಿಟಿ ಕೊಡೋಣ. ಇನ್ 50% ಎಲ್ಲರಿಗೂ ಬೇರೆಯವ್ರಿಗೂ ಸಿಗಬೇಕು. ಇದೆಲ್ಲ ತುಂಬಾ ನಿಬಂಧನೆಗಳಿಟ್ರೆ ಅವ್ರು ಒಪ್ಪಲೇ ಇಲ್ಲ. ಇದೇನು ಗುರುಗಳೇ, ನಮ್ಮ ಕುಲಕ್ಕೆ ನಿಮ್ಮನ್ನ ಗುರುಗಳು ಮಾಡಿ ನಮ್ಮ ಕುಲ ಅನ್ನೋದ ಕುಲ ಅಂತ ಏನ್ರಿ ಮಾತಾಡ್ತೀರಾ? ಏನ್ ಅಚ್ಚೂತ್ಕೊಂಡ ಬಂದ್ವಿ ಅಂದ್ರು. ಇದು ನಿಜವಾದ ಗುರು. ನಾನು ಏನ್ ಗುರುಗಳೇ ಅಂದೆ, ನಿಜ ಅಲ್ವೇನೋ? ಕಾಷಾಯ ಧರಿಸಿದ ಮೇಲೆ ಅವನು ಸರ್ವಸಂಗ ಪರಿತ್ಯಾಗಿ, ಆ ಧರ್ಮ ಬೇರೆ ಈ ಧರ್ಮ ಬೇರೆ, ಈ ಕುಲ ಬೇರೆ ಆ ಕುಲ ಬೇರೆ, ಅವನಿಗೆ ಅವನದೇ ನಿಜವಾದ ಹೆಸರನ್ನ ಹಾಕಿ ಸುಟ್ಟಾಕ್ತಾರೆ. ಅಂಥದ್ರಲ್ಲಿ ಇದೇನೋ ಇದು ಅಂದು ಬಿಟ್ರು. ಇದೇ ನಿಜ ಮಕ್ಕಳೇ, ಇವತ್ತಾಗ್ತಿರೋದು ಅದೇ. ಧರಿಸ್ಕೊಂಡು ಬೇರೆ ಬೇರೆ ರೂಪಗಳು ಮಾಡ್ತಿದ್ದಾರೆ. ಹೆಲಿಕಾಪ್ಟರ್ಗಳಲ್ಲಿ ಓಡಾಡ್ತಾರೆ, ಪ್ಲೇನ್ಗಳಲ್ಲಿ ಓಡಾಡ್ತಾರೆ, ಲಕ್ಷಾಂತರ ಜನಗಳ ಮುಂದಗಡೆ ಡಾನ್ಸು ಆಡ್ತಾರೆ, ಬೈಕು ಹತ್ತಾರೆ. ನಮಗೆ ಅವರೇ ನಿಜವಾದ ಗುರುಗಳು ಆಗ್ಬಿಟ್ಟಿದ್ರೆ. ಕಲಿಯುಗಕ್ಕೆ ಮೋಸ ಮಾಡೋವನೇ ಭಗವಂತ ಆಗ್ಬಿಡ್ತಾನೆ, ಸುಳ್ಳು ಹೇಳೋವನೇ ಭಗವಂತ ಆಗ್ಬಿಡ್ತಾನೆ. ಈ ತರ ನಾಟಕ ಮಾಡೋರೆಲ್ಲ ಭಗವಂತರಾಗ್ಬಿಡ್ತಾರೆ. ನಿಜವಾದ ಗುರು ಬಂದು ಎಲ್ರ ಮುಂದ್ಗಡೆ ಮಾತಾಡೋಲ್ಲ, ಅವನು ಭಗವಂತನ ಹತ್ರ ಪ್ರಾರ್ಥನೆ. ಅವನು ಗೊತ್ತು. ಆ ತರದ್ದು ಮಹರ್ಷಿ ಪರಂಪರೆಗಳು ನಮ್ಮ ಜೊತೆ ಇವತ್ತಿಗೂ ಇದ್ದಾರೆ. ಕಾಣಿಸ್ಕೊಳ್ಳಲ್ಲ, ತೋರಿಸ್ಕೊಳ್ಳಲ್ಲ, ಹೇಳ್ಕೊಳ್ಳಲ್ಲ. ನಾನು ಹೇಳಿದ್ದೇ ಸರಿ ಆಯ್ತು ಅಂತ ಈ ಬಾಬಾ ವಾಂಗ ಅನ್ನೋ ಒಂದು ಕಥೆನ ಇಟ್ಕೊಂಡು ಬುರುಡೆ ಬಿಡಲ್ಲ. ನೀವು ಎಲ್ಲಾದ್ರೂ ನೋಡಿ, ಅದು ಯಾರೋ ಬಾಬಾ ವಾಂಗ ಅಂತೆ, ನಾವು ಕೇಳೂ ಇಲ್ಲ ನೋಡೂ ಇಲ್ಲ. ನಾಸ್ಟ್ರಡಮಸ್ ಅಂತೆ, ಅದು ಎಲ್ಲೂ ಇಲ್ಲ ಆ ರಿಪೋರ್ಟ್ಸು. ಈ ಬುರುಡೆ ದಾಸರುಗಳು ಇದನ್ನು ಏನೋ ಒಂದು ಮಾಡ್ತಿರ್ತಾರೆ. ಆ ರೀತಿ ಜಾಗ್ರತೆ. ಮೇಷಂ. ವೃಷಭ ರಾಶಿ. ಚಂದ್ರ ಕೇತು ಸಾರ, ಲೋ ಒದ್ದಾಟ. ಮಕ್ಕಳ ವಿಚಾರದಲ್ಲಿ, ಮನೆಯ ವಿಚಾರದಲ್ಲಿ, ಜವಾಬ್ದಾರಿಗಳ ವಿಚಾರದಲ್ಲಿ ನೋಡ್ಕೊಂಡು ಮನ್ಸಿಗೆ ತುಂಬ ತಗೋಬಿಡ್ತೀರಿ. ಆರೋಗ್ಯದ ಕಡೆಯೂ ಕೂಡ ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಲ್ಲ ವೃಷಭ ರಾಶಿ. ಕೇರ್ಲೆಸ್ ನೀವು. 40 ದಾಟಿದೆ, 30 ದಾಟಿದೆ ಅಂದ್ರೆ ನೀವು ಶುಡ್ ಹ್ಯಾವ್ ದಟ್ ಫಿಟ್ನೆಸ್. ಬಂದ್ಬಿಡ್ಬೇಕದ್ ಕಾಲ್ ಎತ್ತಿ ಹೋಗಿ ಒಂದು ವಾಕಿಂಗ್ ಎಕ್ಸಸೈಸ್ ಅದು ಇದು ಅನ್ನತಕ್ಕಂಥದ್ದು. ಯಾವಾಗ್ಲೂ ಹೀಗೆ ಇರ್ತೀವಿ, ಅದು ಬಿಡಿ. ನೆನ್ಪಿಟ್ಕೊಳ್ಳಿ, ಎಷ್ಟೇ ಅನಾರೋಗ್ಯವಿದ್ರೂ ಮರಣ ಬರೋಲ್ಲ. ಇದನ್ನ ನೆನ್ಪಿಟ್ಲೇ ಇಟ್ಕೊಳ್ಳಿ. ಮರಣ ಬರೋ ಸಮಯಕ್ಕೆ ಮರಣ ಬರುತ್ತೆ. ಅದರಿಂದ ಬದುಕಿರುವಷ್ಟು ದಿನ ಆರೋಗ್ಯವಂತನಿಗೂ ಮರಣ ಬರುತ್ತೆ, ಅನಾರೋಗ್ಯವಂತನಿಗೂ ಮರಣ ಬರುತ್ತೆ. ನಾವ್ಯಾಕೆ ನರಳಿ ಸಾಯ್ಬೇಕು? ಕಾಯಿಲೆಗಳ ಗೂಡಾಗಿ ಸಾಯ್ಬೇಕು? ಎಷ್ಟಾಗುತ್ತೋ ಅಷ್ಟನ್ನ ನಿಯಮಬದ್ಧಕ್ಕೆ ಹಾಕೊಂಡು ಬದುಕ್ತಕ್ಕಂಥದ್ದು ಮಾಡ್ಕೊಳ್ಳೋಣ. ಒಳ್ಳೇದಾಗ್ಲಿ. ಇನ್ನು ಮಿಥುನ ರಾಶಿ. ಸಪ್ತಮದಲ್ಲಿ ಚಂದ್ರ ಕೇತು ಸಾರ. ಜಾಗ್ರತೆ. ಅಲ್ಲೆಲ್ಲೋ ಹುಳಿ. ಕೊಡುವುದು ತಪ್ಪು, ನಂಬಿಯೇ ಮೋಸ. ಕಲಿಪುರುಷನ ಅತಿ ದೊಡ್ಡ ನಿಯಮ ಕಲಿಯುಗಕ್ಕೆ, ನೀನ್ ಯಾರನ್ನ ನಂಬ್ತೀಯೋ ಅವನು ಮೋಸಗಾರ. ಅವನಲ್ಲಿಲ್ಲ, ಸುಳ್ಳು ಹೇಳ್ತಾನೆ. ಸೊ ಅದರಿಂದ ಮಿಥುನ ರಾಶಿ, ನಂಬಿ ವ್ಯವಹಾರ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಸಪ್ತಮಾಧಿಪತಿಯು 12ನೇ ಮನೇಲಿ ಮಲಗ್ಬಿಟ್ಟಿದ್ದಾನೆ, ಓಡೋಗ್ಬಿಡ್ತಾರೆ. ಕೊಟ್ಟವನು ಕೋಡಂಗಿ, ತೆಗೆದುಕೊಂಡವನು ಕೂಡ ಈರ್ಭದ್ರ ಅಂತ ನಮ್ಮ ಕಡೆ ಮಾತು. ಎಚ್ಚರಿಕೆ. ಕರ್ಕಾಟಕ ರಾಶಿ. ಪರವಾಗಿಲ್ಲ, ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯ ಅದ್ಭುತವಾಗಿ ನಡೆಯತಕ್ಕಂಥದ್ದು ಆಗುತ್ತೆ. ತೊಂದರೆಗಳಿಲ್ಲ, ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಸಿಂಹರಾಶಿ. ಪಂಚಮದಲ್ಲಿ ಚಂದ್ರ. ಜವಾಬ್ದಾರಿಯೇ ಕೇತುಸಾರ. ಮಕ್ಕಳು, ಮನೆ, ಕುಟುಂಬ, ಎಲ್ಲೋ ಒಂದು ಆಕಸ್ಮಿಕವಾಗಿ ದೈವ ದರ್ಶನ, ಗುರು ದರ್ಶನ, ಒಂದು ಪುಣ್ಯಕ್ಷೇತ್ರ ದರ್ಶನ, ತೀರ್ಥ ಸೇವನ, ಇವೆಲ್ಲವೂ ಯೋಗವಿದೆ. ಏನು ಮನಸ್ಸಲ್ಲದು ವಾಲುತ್ತೆ. ಹೋಗಿ ಬನ್ನಿ, ಗಣಪತಿ ಆರಾಧನೆ ಮಾಡಿ, ಗಣಪತಿ ದರ್ಶನ ಮಾಡಿ. ಕೆಲವೊಂದು ಸಮಯ ತಟಸ್ಥರಾಗಬೇಕಾಗುತ್ತೆ. ದೈವದ ಮೇಲೆ ನಂಬಿಕೆ ಹಾಕಿ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ಕನ್ಯಾ ರಾಶಿ. ಕೇತು ನಿಮ್ಮನೇಲೆ ಏನೋ ಒಂದು ಅನಾರೋಗ್ಯ ಭಾವ, ಮನಸ್ಸಿಗೆ ಜಾಡ್ಯ, ದೇಹಕ್ಕೆ ಜಾಡ್ಯ. ಸೊ ಅಲ್ಲೊಂದು ಇದ್ದೇ ಇರುತ್ತೆ. ಸೊಂಟದ ಭಾಗದಲ್ಲಿ ಇದ್ದಾನೆ. ಸೊ ಸೊಂಟದಲ್ಲಿ ಒಂದು ಸಮಸ್ಯೆ ಇರುತ್ತೆ, ಇಲ್ಲ ಹೊಟ್ಟೆಲಿ ಒಂದು ಸಮಸ್ಯೆ ಇರುತ್ತೆ, ಇಲ್ಲ ಪಾದಗಳಲ್ಲಿ ಒಂದು ಸಮಸ್ಯೆ ಇರುತ್ತೆ.
ನಿಮಗೆ. ಸೊ ಸುಖದಲ್ಲಿ ಚಂದ್ರ ಇರೋದು ಒಳ್ಳೇದು, ಬಟ್ ಕೇತು ಸಾರದಲ್ಲಿರೋದನ್ನ ಇದು ಬೇಕಿತ್ತ ನನಗೆ ಮದುವೆ, ಇದು ಬೇಕಿತ್ತ ನನಗೆ ಈ ಕೆಲಸ, ಇದು ಬೇಕಿತ್ತ ನನಗೆ ಇನ್ವೆಸ್ಟ್ಮೆಂಟು, ಎಲ್ಲೋ ನೆಮ್ಮದಿಯಾಗಿ ಒಂದು ಚಿಕ್ಕ ಗುಡಿಸ್ಲಲ್ಲಿ ಇರೋಣ ಅನ್ಕೊಂಡೆ ಯಾರ್ದೋ ಮಾತು ಕೇಳಿ ಸಾಲ ಮಾಡಿ ಇಷ್ಟು ದೊಡ್ಡ ಮನೆ ಮಾಡ್ಕೊಂಡ, ಇಷ್ಟು ದೊಡ್ಡ ವ್ಯವಹಾರ ಮಾಡ್ಕೊಂಡ ಅನ್ನುವಂಥ ಪರಿಸ್ಥಿತಿಗಳು ಉದ್ಭವಿಸ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ, ದುರ್ಗಾ ಆರಾಧನೆ, ಸಮಾಧಾನ. ಇನ್ನು ತುಲಾ ರಾಶಿ. ಚಂದ್ರ 3ನೇ ಮನೆಯಲ್ಲಿರೋದು ಒಳ್ಳೆಯದೇ. ಕೇತು ಸಾರ, ಕೇತು 12ನೇ ಮನೆ. ಆಕಸ್ಮಿಕವಾಗಿ ತೀರ್ಥಕ್ಷೇತ್ರ, ಗುರುಗಳ ದರ್ಶನ, ಪುಣ್ಯಕ್ಷೇತ್ರ ದರ್ಶನ, ಪ್ರಯಾಣ ಇವೆಲ್ಲವನ್ನು ಕೊಡತಕ್ಕಂಥದ್ದಾಗುತ್ತೆ. ಸರ್ಕಾರಿ ಮಟ್ಟದ ಇಲ್ಲ ಸರ್ಕಾರ ಸಮಾನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಟೆನ್ಷನ್ ಅನ್ನು ಕೂಡ ತಂದಿಡ್ತಕ್ಕಂಥದ್ದಾಗುತ್ತೆ. ಹಿರಿಯರ ಜೊತೆ ವಾಗ್ವಾದ ಬೇಡ. ವೃಶ್ಚಿಕ ರಾಶಿ. ಚಂದ್ರ ಕೇತು ಸಾರದಲ್ಲಿದ್ದಾನೆ. ಕುಟುಂಬದ ವಿಚಾರ, ಓಡಾಟದ ವಿಚಾರ, ವೃತ್ತಿ ವಿಚಾರ ಸ್ವಲ್ಪ ಟೆನ್ಷನ್ ಅನ್ಸಿದ್ರು ಕೇತು ಲಾಭದಲ್ಲಿದ್ದಾನೆ, ಲಾಭವನ್ನೇ ತಂದು ಕೊಡ್ತಾನೆ. ಒಂದು ರೀತಿ ವೈದಿಕ ಕೆಲಸಗಳು, ಯಜ್ಞ, ಯಾಗ, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ, ಬರವಣಿಗೆ, ಲೇಖನ, ಟೀಚಿಂಗ್, ಕೋಚಿಂಗ್, ಪ್ರೀಚಿಂಗ್, ಗೈಡಿಂಗ್, ಪ್ರವಚನ ಇಂತಹ ವೃತ್ತಿ ಉದ್ಯೋಗ ಇರೋವರಿಗೆ ಅದ್ಭುತ ಅನುಕೂಲ ಸಿಂಧು. ಊರೆಲ್ಲ ಗೆದ್ದು ಬರ್ತೀರಿ, ಯಾಕೋ ಮನೆಯಲ್ಲಿ ಹುಳಿ ಹುಳಿ ಅನ್ಸುತ್ತೆ. ಇನ್ನು ಧನುಸು ರಾಶಿ. ನಿಮ್ಮ ಮನೆಯಲ್ಲೂ ಕೇತು ಕುಳಿತಿದ್ದಾನೆ. ಸೊ ಯಾಕೋ ಒಂಟಿ ಅನ್ಸುತ್ತೆ. ಉದ್ಯೋಗದಲ್ಲಿ ನನಗೆ ಸಿಗಬೇಕಾದಂಥದ್ದು ಸಿಗ್ತಿಲ್ಲ ಗುರುಗಳೇ. ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಹೋಗಿ. ಡೂ ದ ಮೂಡ್ ಪರ್ಫೆಕ್ಷನ್. ಎಲ್ಲರೂ ಹೇಳ್ತಾರೆ ಬುದ್ಧಿ ನಿಯಂತ್ರಣ ಇರ್ಲಿಲ್ವೇನೋ, ಇರೋಗ್ ಬಿಡಲ್ಲ ಮಕ್ಕಳೇ. ಅವನ ಬುದ್ಧಿ ಎಲ್ಲಿಗೋ ಹೋಗಿತ್ತು, ಬಿಡಲ್ಲ. ಕರ್ಮ ಬಿಡುವುದಿಲ್ಲ. ದಶರಥನ್ಗೆ ಏನು ಹುಚ್ಚ, ಬಾಣ ಬಿಡಬೇಕಿತ್ತು. ಮುಂದಕ್ಕೆ ಈ ಶಾಪ ತಗೊಂಡು ರಾಮಚಂದ್ರ ಪ್ರಭು ದೂರಕ್ಕೆ ಹೋಗ್ಬೇಕಿತ್ತು. ಕರ್ಮ ಪಾಲಿಸುತ್ತದೆ. ಕಂಸನ್ಗೇನು ಹುಚ್ಚ, ಅವನು ಅವತ್ತೇ ದೇವಕಿ ಕಾಲಕ್ಕೆ ಬಿದ್ದ್ಬಿಟ್ಟಿದ್ದಿದ್ರೆ, ಆ ಮಗುನ ತಾನೇ ಪ್ರೀತಿಯಿಂದ ಬೆಳೆಸಿದ್ದಿದ್ರೆ, ಆ ಮಗುವನ್ನೇ ರಾಜನ್ ಮಾಡಿ ಈ ತರ ಸರೆಂಡರ್ ಆಗ್ಬಿಟ್ಟಿದ್ದಿದ್ರೆ ಅವನಿಗಂತ ಸಾವೇ ಬರ್ತಿರ್ಲಿಲ್ಲ. ದುರ್ಯೋಧನನೂ ಅಷ್ಟೆ. ಅವನು ಸಾಯುವಾಗ ದುರ್ಯೋಧನನಿಗೆ ವಿದುರನ ಮಾತು ನೆನಪಿಗೆ ಬರುತ್ತೆ. ನಾನು ಚಿಕ್ಕಪ್ಪ ಹೇಳಿದ್ದು ಕೇಳಬೇಕಿತ್ತು. ಚಿಕ್ಕಪ್ಪ ಅಷ್ಟು ದಿನ ಅವನಂತಿದ್ದು ಏನಂತ ಗೊತ್ತಾ? ದಾಸಿ ಪುತ್ರ, ದಾಸಿ ಪುತ್ರ, ಕರಿ ಅವನನ್ನ ಅನ್ನತಕ್ಕಂಥದ್ದು. ಸೊ ಇದು ಯಾವಾಗಲೂ ನಡೆಯುತ್ತೆ. ಎಲ್ಲ ಮುಳುಗದ ಮೇಲೆ, ಬಿದ್ದ ಮೇಲೆ, ಅರ್ಧ ಕಳ್ಕೊಂಡ್ಮೇಲೆ, ಅರ್ಧ ಜೀವನ ಆದ್ಮೇಲೆ, ಅರ್ಧ ಡಿಗ್ರಿ ಆದ್ಮೇಲೆ, ಮದುವೆಯಾಗಿ ಮಕ್ಕಳಾದ್ಮೇಲೆ ಓಡ್ ಬರ್ತಾರೆ. ಗುರುಗಳೇ ಇದು ಯಾಕೆ ಮೊದಲೇ ಕೇಳ್ಕೊಂಡ್ರ, ತಿಳ್ಕೊಂಡ್ರ, ಮಾಡ್ಕೊಂಡ್ರ ಅಷ್ಟೆ. ಅದರಿಂದ ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಹೋಗಿ, ಭಗವಂತನ ಮೇಲೆ ಭಾರ ಹಾಕಿ ಹೋಗಿ. ಮಕರ ರಾಶಿ. 12ನೇ ಮನೆಯಲ್ಲಿ ಚಂದ್ರ ಕೇತು ಸಾರ, ಸಪ್ತಮಾಧಿಪತಿ 12, ಭಾಗ್ಯದಲ್ಲಿಯೂ ಕೂಡ ಕೇತು. ಭಾಗ್ಯಭಂಗಂ, ಕೈಗೆ ಬಂದ ಕೆಲಸ ಸ್ವಲ್ಪ ಓಡಬೇಕಾಗುತ್ತೆ. ಇವತ್ತು ಅದೃಷ್ಟ ಇಲ್ಲ, ಓಡಬೇಕು, ಪರಿಶ್ರಮ ಹಾಕ್ಬೇಕು. ಪರಿಶ್ರಮದಿಂದ ಗೆಲುವು ಪಡೆಯತಕ್ಕಂಥದ್ದಾಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತ ಗೆಲುವು ದೊರಕುತ್ತೆ. ಹಾಕ್ಬೇಕು, ಡಬಲ್ ಹಾಕ್ಬೇಕು, ಖಂಡಿತ ಆಗುತ್ತೆ. ದೂರದ ಕೆಲಸ, ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಕಲ್, ಮೆಡಿಸನ್ಸ್, ಕೆಮಿಕಲ್, ಈ ಒಂದು ರಫ್ತು, ಆಮದು, ಹಾಲು, ಬೆಣ್ಣೆ, ತುಪ್ಪ, ಹೈನುಗಾರಿಕೆಯಲ್ಲಿರೋ ಸ್ವಲ್ಪ ಒತ್ತಡವೇ. ಕುಂಭರಾಶಿ. ಲಾಭದಲ್ಲಿ ಚಂದ್ರ, ಗುಪ್ತಧನಂ, ಗುಪ್ತ ಕಾರ್ಯಂ, ಗುಪ್ತ ಶತ್ರುಧ್ವಂಸಂ, ಹಾಗೆ ಗುಪ್ತ ಶತ್ರುಗಳು ಜಾಸ್ತಿ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಅಷ್ಟಮದಲ್ಲಿ ಕೇತು ಇದಾರೆ, ನಂಬ್ತಿದ್ದೀರಿ, ಜಾಗ್ರತೆ. ಕಲಿಯುಗಕ್ಕೆ ನಂಬಿಕೆಯೇ ಮೋಸ. ಯಾರೋ ನಿಮಗ್ ಶತ್ರು ಆಗಕ್ಕೆ ಎಲ್ಲಿಂದ ಬರ್ತಾನಪ್ಪ? ನಿಮ್ಮ ಜೊತೆಲಿದ್ದವನೇ, ನಿಮ್ಮ ಅನ್ನ ತಿಂದವನೇ, ನಿಮ್ ನೆರಳು ಪಡೆದವನೇ, ಇಲ್ಲ ನೀವು ಅವನ ಜೊತೆಲಿ ಅನ್ನ ತಿಂದವ್ರೆ, ನೀವು ನೆರಳು ತಿಂದವ್ರೆ, ಅವನಿಗೆ ಶತ್ರು. ನಾನೇ ನಿಮಗ್ ಶತ್ರು ಆಗ್ಬಹುದು, ಪರಮಾತಿ ಪರಮ ಶತ್ರು. ಇನ್ಯಾರಾಗ್ಲಿಕ್ಕೆ ಆಗ್ತಾರೆ? ಹೊರಗಡೆ ನಮ್ಮ ಬಗ್ಗೆ ಏನ್ ಗೊತ್ತಿದೆ? ನಮ್ಮ ಮನೇಲಿ ಏನಿದೆ, ಏನಿಲ್ಲ, ಯಾವ್ದಿದೆ? ನೀವು ಯಾವುದೇ ಹತ್ಯೆ, ಕೊಲೆ, ಕಳ್ಳತನ ಇದೆಲ್ಲ ನೋಡಿ, ವೆರಿ ರೇರ್ ಕೇಸಸ್. 10ರಲ್ಲಿ 1 ಕೇಸು ಕಳ್ಳತನ ಬಂದು ಅದು ಕಳ್ಳರ ಲೆಕ್ಕಾಚಾರ. ಮಿಕ್ಕಿದೆಲ್ಲ ಪ್ಲಾನ್ ಹಾಕಿ ಕೊಟ್ಟಿರೋರು. ಮೊನ್ನೆ ಕೂಡ ಒಂದು ತಾಯಿ ಜೀವ ಅಂತೆ, ಅಳ್ತಾಳಂತೆ, ನನ್ನ ಗಂಡ ಹೋಗ್ಬಿಟ್ಟ. ಪೊಲೀಸರು ನಂಬಲಿಲ್ಲ, ಹುಡುಕ್ತಾ ಹೋದ್ರೆ ಬೇರೆ ಕಥೆನೇ ಇದೆ. ನನ್ನ ಮಾಂಗಲ್ಯನೂ ಬಿಚ್ಚಲ್ಲ ಅಂದ್ಲಂತೆ, ಗಂಡನ್ ಸಾವಿನ.
ನಡೆದಿರೋ ಕೊಲೆಗೆ ಮೂಲ ಸೂತ್ರಧಾರಿಯೇ ಆಕೆ. ಅಲ್ವಾ, ಕಲಿಯುಗದಲ್ಲಿ ನಂಬಿದವನೇ ಮೋಸ, ನಂಬಿಕೆಯೇ ಮೋಸ, ಎಲ್ಲ ಮೋಸ. ಕಲಿಪುರುಷನ ಅಂಶ ಅದು. ನೀನ್ ನಂಬೇಡ ಕಣೋ ಅಂದ್ರೂ ಕೂಡ ನಾವು ನಂಬುವುದೇ. ಸೊ ಕುಂಭರಾಶಿ ಅದೊಂದು ಎಚ್ಚರಿಕೆ. ಮೀನರಾಶಿ, ಕೇಂದ್ರದಲ್ಲೇ ಕೇತು, ಚಂದ್ರ ಕೂಡ ಕೇತು ಸಾರ. ಸೊ ಒಂದ್ ರೀತಿ ನಿಮ್ಮ ವೃತ್ತಿ, ಕೊಡೋದು ತಗೊಳ್ಳೋದು, ವ್ಯವಹಾರ, ಪಾಲುದಾರಿಕೆ, ಸ್ನೇಹಿತರು, ಆತ್ಮೀಯರು ಎಲ್ಲ ಒಂಥರ ಕಟ್ಟಾಕದಾಗೆ ಆಗತಕ್ಕಂಥ ಒಂದು ಪ್ರಭಾವ ಉಂಟು. ದುರ್ಗಾ ಆರಾಧನೆ. ನೀವು ಅಂದ್ಕೊಳ್ಳೋ ವೇಗ ಹೋಗ್ತಿಲ್ಲ. ಯಾಕೋ ಇವತ್ತು ಮನಸ್ಸಿಗೆ ಚಂಚಲ, ಮನಸ್ಸಿಗೆ ಬೇಸರ, ಮನಸ್ಸಿಗೆ ಬಾಧೆ. ಏನ್ ಗುರುಗಳೇ ಇದು, ಯಾಕೆ ಹೀಗಿದು? ಕೆಲವೊಂದು ಸಮಯ ತಟಸ್ಥರಾಗಬೇಕಾಗುತ್ತೆ. ಎಸ್, ಎಲ್ರಿಗೂ ಚಳಿ ಆಗ್ತಿದ್ರೆ ನಮಗೆ ಸೆಕೆ, ಎಲ್ರಿಗೂ ಸೆಕೆ ಆಗ್ತಿದ್ರೆ ನಮಗೆ ಚಳಿ. ಈ ರೀತಿ ಇರತಕ್ಕಂಥ ಒಂದು ಭಾವ ಅಷ್ಟೇ. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಸಂಕಲ್ಪ ಇವತ್ತು ಮೀನರಾಶಿ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.